ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಸ್ಟ್ರಗಲ್ ಫ್ರೀಡಮ್ ಸ್ಟ್ರಗಲ್. ಸೊ ಸುಮಾರು ಜನ ಕೇಳ್ತಾ ಇದ್ದಿದ್ದಂಥ ಒಂದು ವಿಡಿಯೋ ಇದು, ಮ್ಯಾಮ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಫ್ರೀಡಮ್ ಸ್ಟ್ರಗಲಿಂದ ಹೇಳ್ಕೊಡಿ ಅಂತ. ಸೊ ಅದಕ್ಕೆಲ್ಲ ಉತ್ತರ ಈ ಒಂದು ವಿಡಿಯೋ. ಆ್ಯಂಡ್ ಆಲ್ಸೋ ಕಮೆಂಟ್ ಸೆಕ್ಷನ್ಸಲ್ಲಿ ಮ್ಯಾಮ್ 2 ಅವರ್ ಮಾಡಿದಿರಾ, 3 ಅವರ್ ಮಾಡಿದಿರಾ, 1.5 ಅವರ್ ಮಾಡಿದಿರಾ, ಬೇಗ ಮಾಡಿ, ನಮ್ಗೆ ಅಷ್ಟು ಟೈಮ್ ಇಲ್ಲ ಅಂತ ಕೂಡ ರಿಕ್ವೆಸ್ಟ್ ಮಾಡಿದ್ರಿ. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇರುವಂಥ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಕೂಡ ನಾನು ಇವಾಗ ಕಂಪ್ಲೀಟ್ ಮಾಡ್ತೀನಿ. ಸೊ ತಡ ಮಾಡ್ದಿರ ಶುರು ಮಾಡೇ ಬಿಡೋಣ. In which year was the Indian National Congress founded by A.O. Hume? ಸೊ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಿದ್ರು? 1857, 1885, 1905, 1947. ಸೊ ಇಲ್ಲಿ 1857 ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಯಿತು. ಸೊ ಇದು ರೂಲ್ಡ್ ಔಟು, ಓಕೆನಾ. 1947 ಅಷ್ಟೊತ್ತಿಗೆ ನಮಗೆ ಇಂಡಿಪೆಂಡೆನ್ಸ್ ಬಂದಿತ್ತು. ಸೊ ಇದು ಕೂಡ ರೂಲ್ಡ್ ಔಟ್. ಇವಾಗ ಆಪ್ಷನ್ಸ್ 2 ಇದೆ, 1885, 1905. ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಗಿದ್ದು ಕೆಲವೊಂದು ವರ್ಷಗಳಲ್ಲೇ ಏನಾಯ್ತಪ್ಪ ಅಂತಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನೋದು ಸ್ಥಾಪನೆ ಆಯಿತು. ಸೊ ಈಗ 1885 ಹತ್ತಿರ ಇದೆಯಾ, 1905 ಹತ್ತಿರ ಇದೆಯಾ 1857ಗೆ? ಎಸ್, ಸೊ ದಿ ಆನ್ಸರ್ ಇಸ್ 1885. ಓಕೆ, ಸೊ 1885 A.O. ಹ್ಯೂಮ್ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ ಡ್ರೈನ್ ಥಿಯರಿ, ಸಂಪತ್ತಿನ ಸೋರುವಿಕೆಯ ಸಿದ್ಧಾಂತವನ್ನು ವಿವರಿಸಿ. ಸೊ ಇದನ್ನು ವಿವರಿಸಿದವರು ಮಾಡ್ರೇಟ್ ಆದಂಥ ದಾದಾಬಾಯ್ ನಾರೋಜಿ ಅವರು, ಓಕೆನಾ. ಸೊ ಇವರು ಈ ಒಂದು ಥಿಯರಿನ ಹೇಳ್ತಾರೆ, ಹೇಗೆ ನಮ್ಮ ಭಾರತದ ಸಂಪತ್ತು ಇಂಗ್ಲೆಂಡ್ಗೆ ಹೋಗ್ತಾ ಇತ್ತು ಅಂತ, ಆಯಿತಾ. ಹೇಗೆ ಭಾರತದಿಂದ ಇಂಗ್ಲೆಂಡ್ಗೆ ಸೋರುವಿಕೆ ಆಗ್ತಾ ಇತ್ತು ಅಥವಾ ಡ್ರೇನ್ ಆಗ್ತಾ ಇತ್ತು, ಆಗೋಗ್ತಾ ಇತ್ತು ಹೇಗೆ ಅನ್ನೋದನ್ನು ಹೇಳ್ತಾರೆ. ಸೊ ಏನು ಮಾಡ್ತಾರಪ್ಪ ಅಂತಂದರೆ ಬ್ರಿಟಿಷ್ ಅವರು ಎಂಕರೇಜಿಂಗ್ ಇಂಪೋರ್ಟ್ಸ್, ಅಂದರೆ ಭಾರತಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತರಿಸ್ಕೋತಾ ಇದ್ರು. ಬಟ್ ಭಾರತದಿಂದ ಯಾವುದಾದ್ರೂ ಪ್ರಾಡಕ್ಟ್ ಹೊರಗಡೆ ಹೋಗಬೇಕು, ಎಕ್ಸ್ಪೋರ್ಟ್ ಆಗಬೇಕು ಅಂತಂದರೆ ಅದಕ್ಕೆ ಬಿಡ್ತಾ ಇರಲಿಲ್ಲ. ಕೆಲವೊಂದಕ್ಕೆ ಬಿಟ್ಟರೂ ಅದಕ್ಕೆ ಹೈ ಟ್ಯಾಕ್ಸ್ನ ಹಾಕ್ತಾಯಿದ್ರು. ಸೊ ಅದೊಂದು ಪಾಯಿಂಟ್ ಆಗುತ್ತೆ. ಸೊ ಆಮದುಗಳನ್ನು ಪ್ರೋತ್ಸಾಹಿಸುವುದು ಮತ್ತು ವೆಚ್ಚಗಳನ್ನು ಕಡಿಮೆ ಮಾಡುವುದು, ಅದೊಂದು ಪಾಯಿಂಟ್. ಇಂಡಿಯಾ ಬರ್ಡನ್ ಆಫ್ ಪೇಯಿಂಗ್ ವೇಜಸ್, ಪೆನ್ಷನ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಆಫ್ ಬ್ರಿಟಿಷ್ ಅಫಿಷಿಯಲ್ಸ್. ಸೊ ನೀವು ಇದು ಎಕ್ಸ್ಟೆನ್ಷನ್ ಚಾಪ್ಟ್ರಲ್ಲೇ ಓದಿದ್ದೀರಾ, ಸಬ್ಸಿಡರಿ ಅಲಯನ್ಸ್ ಕೆಳಗಡೆ ಓದಿದ್ದೀರಾ, ಇದೊಂದು ಪಾಯಿಂಟ್ ಆಗಿದೆ. ಸೊ ನಮ್ಮ ದೇಶದ ರಾಜರು ಏನು ಮಾಡಬೇಕಿತ್ತು, ಬ್ರಿಟಿಷ್ ಅವರ ಒಂದು ಸೈನಿಕರಿಗೆ ಎಲ್ಲರಿಗೂ ವೇಜಸ್ನ, ಅಂದರೆ ತಿಂಗಳು ಇಷ್ಟು ದುಡ್ಡು ಅಂತ ಕೊಡಬೇಕಿತ್ತು, ಅವ್ರಿಗೆ ಪೆನ್ಷನ್ಗಳನ್ನು ಕೊಡಬೇಕಿತ್ತು, ವೇತನಗಳನ್ನ ಕೊಡಬೇಕಿತ್ತು. ಅಷ್ಟೆಲ್ಲ ಸಾಲದು ಅಂತ ಅವರ ಒಂದು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸು, ಆಡಳಿತಾತ್ಮ ವೆಚ್ಚಗಳನ್ನ ಕೂಡ ನೋಡ್ಕೋಬೇಕಿತ್ತು. ಸೊ ಇದು ಒಂದು ಪ್ರಾಬ್ಲಮ್ ಆಗಿತ್ತು. ಆ್ಯಂಡ್ ವೆಲ್ತ್ ವಾಸ್ ಫ್ಲೋಯಿಂಗ್ ಟು ಬ್ರಿಟನ್, ಸಂಪತ್ತು ಬ್ರಿಟನ್ಗೆ ಹರಿದು ಹೋಗ್ತಾ ಇತ್ತು. ಸೊ ಇದು ಭಾರತದಲ್ಲಿ ಇರುವಂಥ ಅಮೌಂಟ್ ಅಂತ ಅಂದ್ಕೊಳ್ಳಿ, ಓಕೆನಾ. ಇಂಗ್ಲೆಂಡಲ್ಲಿ ಏನೂ ಇಲ್ಲ, ಈಸಿಯಾಗಿ ಈ ಥರ ಹೋಗ್ತಾಯಿತ್ತು. ಈ ಥರ ಹೋಗಿ 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 ಇಲ್ಲಿ ದುಡ್ಡಾಯಿತು, ಬಟ್ ಇಲ್ಲಿ ಏನೂ ಆಗಲಿಲ್ಲ, ಖಾಲಿ ಆಯಿತು, ಓಕೆನಾ. ಇದೇ ಡ್ರೈನ್ ಥಿಯರಿ. ಸೊ ಇದನ್ನೇ ದಾದಾಬಾಯ್ ನಾರೋಜಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದು. ಸೊ ಹೇಗೆ ದುಡ್ಡನ್ನು ಅವರು ಅವ್ರ ಕಡೆಗೆ ಮಾಡ್ಕೊಂಡ್ರಪ್ಪ ಅಂತಂದರೆ, ಈ ಥರ ಇಲ್ದಿರೋ ಕಡೆ ಎಲ್ಲ ನಮ್ಮ ಭಾರತೀಯರ ಜೊತೆ ಕೂಡಿ ಏನು ಮಾಡ್ತಾರಪ್ಪ ಅಂತಂದರೆ ಎಕ್ಸ್ಪೆನ್ಸಸ್ನ ಜಾಸ್ತಿ ಮಾಡ್ತಾರೆ, ಆ್ಯಂಡ್ ಎಕ್ಸ್ಪೋರ್ಟ್ಗಳನ್ನ ಏನು ಮಾಡ್ತಾರೆ, ಕಮ್ಮಿ ಮಾಡ್ತಾರೆ. ಇಂಪೋರ್ಟ್ ಅಂದರೆ ಟ್ಯಾಕ್ಸ್ಗಳು ಕಟ್ಟಿ ಜಾಸ್ತಿ ಇಂಪೋರ್ಟ್ಗಳನ್ನು ಮಾಡ್ತಾರೆ, ಟ್ಯಾಕ್ಸ್ ಏನೂ ಇಲ್ದಿರ ಎಕ್ಸ್ಪೋರ್ಟ್ಗಳನ್ನು ಮಾಡ್ತಾರೆ, ಓಕೆನಾ. ಸೊ ಇದು ಡ್ರೈನ್ ಥಿಯರಿ. ನೆಕ್ಸ್ಟ್ ಕ್ವೆಶ್ಚನ್, ವಾಟ್ ವರ್ ದ ಡಿಮಾಂಡ್ಸ್ ಪುಟ್ ಫಾರ್ವರ್ಡ್ ಬೈ ದ ಮಾಡ್ರೇಟ್ಸ್ ಟು ದ ಬ್ರಿಟಿಷ್ ಗವರ್ಮೆಂಟ್? ಸೊ ಮಂದಗಾಮಿಗಳ ಬಗ್ಗೆ ಇಲ್ಲಿ ಬರಿಬೇಕು. ಸೊ ಅವ್ರು ಏನೇನು ಬ್ರಿಟಿಷ್ ಸರ್ಕಾರದ ಮುಂದೆ ಬೇಡಿಕೆಗಳನ್ನು ಇಡ್ತಾರೆ ಅಂತ. ಮಾಡ್ರೇಟ್ಸ್ ಅಂದಿದ ತಕ್ಷಣ ಅವರು ಪೀಸ್ಫುಲ್ಲಾಗಿ ಲೀಗಲಾಗಿ ಹೋಗೋಣ. ಸೊ ನಾವು ಲೀಗಲಾಗಿ ಅಂದರೆ ಕೋರ್ಟ್ನಿಂದ ಏನು ಬರುತ್ತೋ ಆ ರೀತಿಯಲ್ಲಿ ಆರಾಮಾಗಿ ಶಾಂತಿಯಾಗಿ ಫ್ರೀಡಮ್ನ ಇಸ್ಕೊಳ್ಳೋಣ ಬ್ರಿಟಿಷ್ ಅವ್ರ ಕಡೆಯಿಂದ ಅಂತ ಅಂದ್ಕೊಳ್ಳೋ ಅಂಥವ್ರನ್ನೇ ನಾವು ಮಾಡ್ರೇಟ್ಸ್ ಅಂತ ಹೇಳೋದು. ಸೊ ಅವರು ಕೆಲವೊಂದು ಡಿಮಾಂಡ್ ಅಂತಲೂ ಅಲ್ಲ, ರಿಕ್ವೆಸ್ಟ್ಗಳನ್ನು ಇಡ್ತಾರೆ ಮುಂದೆ, ಆಯಿತಾ. ಸೊ ಅದೇನೇನಪ್ಪ ಅಂತಂದರೆ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ, ಸೊ ಕೈಗಾರಿಕೆಗಳ ಅಭಿವೃದ್ಧಿ ಜಾಸ್ತಿ ಮಾಡಿ ಭಾರತದಲ್ಲಿ ಅಂತ ಹೇಳ್ತಾರೆ. ಸೊ ಆವಾಗ ಅಷ್ಟೊತ್ತಿಗಾಗಲೇ ಸ್ವಲ್ಪ ಡೆವಲಪ್ಮೆಂಟ್ ಅನ್ನೋದನ್ನು ನಾವು ನೋಡ್ತೀವಿ, ಅಗ್ರಿಕಲ್ಚರ್ ಫೀಲ್ಡಲ್ಲಾಗಿರ್ಬೋದು, ಇಂಡಸ್ಟ್ರೀಸಲ್ಲಾಗಿರ್ಬೋದು, ಎಜುಕೇಷನ್ ಫೀಲ್ಡಲ್ಲಾಗಿರ್ಬೋದು. ಸೊ ಹಾಗಾಗಿ ಅದನ್ನು ಸ್ಥಾಪನೆ ಮಾಡಿ, ಜಾಸ್ತಿ ಮಾಡಿ ಅಂತ ಕೇಳ್ತಾರೆ. ಮಿಲಿಟರಿ ಎಕ್ಸ್ಪೆನ್ಸಸ್ಸು, ಸೇನಾ ವೆಚ್ಚಗಳೇನಿದೆ ಅದನ್ನು ಕಮ್ಮಿ ಮಾಡಿ ಅಂತ ಕೇಳ್ತಾರೆ. ಇಂಪ್ರೂವ್ಮೆಂಟ್ ಇನ್ ಎಜುಕೇಷನಲ್ ಸ್ಟ್ಯಾಂಡರ್ಡ್, ಸೊ ನಾನು ಹೇಳ್ದೆ ಅಲ್ಲ, ಎಜುಕೇಷನಲ್
ಸೆಕ್ಟರಲ್ಲೂ ಇಂಪ್ರೂವ್ಮೆಂಟ್ ಅನ್ನೋದನ್ನು ನಾವು ನೋಡ್ತೀವಿ. ಸೊ ಸುಮಾರು ಜನ ಸ್ಕೂಲಿಗೆ ಹೋಗ್ತಾರೆ, ಎಜುಕೇಷನ್ನ ಪಡ್ಕೋತಾರೆ. ಸೊ ಹಾಗಾಗಿ ಶೈಕ್ಷಣಿಕ ಗುಣಮಟ್ಟದಲ್ಲಿ ಸುಧಾರಣೆ ಅನ್ನ ಕೊಡಿ ನಮಗೆ ಅಂತ ಹೇಳ್ತಾರೆ. ಆ್ಯಂಡ್ ಪಾವರ್ಟಿ, ಬಡತನದ ಬಗ್ಗೆ ಅಧ್ಯಯನಗಳನ್ನು ಇಡಿ. ಸೊ ನಮಗಿರೋ ಅಂಥ ಕಷ್ಟ ನಮ್ಮ ಮಕ್ಕಳಿಗೂ ಇರಬಾರ್ದು, ಅವ್ರ ಮಕ್ಕಳಿಗೂ ಇರಬಾರ್ದು. ಬಡತನ ಅಂದರೆ ಏನು, ಅದರಿಂದ ಏನೇನೆಲ್ಲ ಹಾನಿಕರವಾಗಿರುತ್ತೆ, ಎಷ್ಟೆಲ್ಲ ಕಷ್ಟಪಡಬೇಕು, ಸೊ ಈ ಥರದ್ದೆಲ್ಲ ಅರ್ಥ ಆಗಲಿ ಮಕ್ಕಳಿಗೆ. ಸೊ ಅದು ಒಂದು ಸಬ್ಜೆಕ್ಟ್ ಇಡಿ ಅಂತ ಕೇಳ್ತಾರೆ. ಆ್ಯಂಡ್ ಪೊಲಿಟಿಕಲ್ ಎಜುಕೇಷನ್, ಸೊ ರಾಜಕೀಯ ಶಿಕ್ಷಣ ಕೂಡ ಕೊಡೋದಕ್ಕೆ ಟ್ರೈ ಮಾಡಿ ಅಂತ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಗೌರ್ಮೆಂಟ್ನ ಮುಂದೆ, ಬ್ರಿಟಿಷ್ ಅವರ ಮುಂದೆ ಮಾಡ್ರೇಟ್ಸು ಈ ಒಂದು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತಾರೆ. ಓಕೆನಾ. ನೆಕ್ಸ್ಟು ರೈಟ್ ಅ ನೋಟ್ ಆನ್ ಪಾರ್ಟಿಷನ್ ಆಫ್ ಬೆಂಗಾಲ್. ಸೊ ಬೆಂಗಾಲ್ ಅಂದಿದ ತಕ್ಷಣ ಬ್ರಿಟಿಷ್ ಅವ್ರಿಗೆ ಒಂದು ಫೇವ್ರೆಟ್ ಜಾಗ, ಆಯಿತಾ. ಸೊ ಅದ್ರ ಮೇಲೆ ಯಾವಾಗಲೂ ಬ್ರಿಟಿಷ್ ಅವ್ರಿಗೆ ಕಣ್ಣಿತ್ತು. ಸೊ ವೈಸ್ರಾಯ್ ಲಾರ್ಡ್ ಕರ್ಜನ್ ಏನು ಮಾಡ್ತಾರಪ್ಪ ಅಂತಂದರೆ ಬೆಂಗಾಲ್ನ ಡಿವೈಡ್ ಮಾಡೋಣ. ಓಕೆ. ಸೊ ಡಿವೈಡ್ ಬೆಂಗಾಲ್ ಸೈಟಿಂಗ್ ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್ಸ್. ಸೊ ತುಂಬ ಅಂದರೆ ತುಂಬ ಆಡಳಿತಾತ್ಮಕ ಸಮಸ್ಯೆಗಳು ಇದೆ ಅಲ್ಲಿ ಜಾಸ್ತಿ. ಸೊ ಅದಕ್ಕೆ ನಾವು ಅದನ್ನು ವಿಭಜನೆ ಮಾಡೋಣ ಅಂತ ಅನ್ಕೋತಾರೆ. ಸೊ ಇದಕ್ಕೆ ಭಾರತೀಯರು ಒಪ್ಪೋದಿಲ್ಲ. ಓಕೆ. ಸೊ ಈಸ್ಟ್ ಬೆಂಗಾಲ್ ಅವ್ರು ಆ್ಯಂಡ್ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಪ್ರಕಾರ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಎರಡಾಗಿ ಡಿವೈಡ್ ಮಾಡಿಬಿಡೋಣ ಬೆಂಗಾಲ್ನ. ಸೊ ಒಂದು ಮುಸ್ಲಿಮರಿಗಿಡೋಣ, ಇನ್ನೊಂದು ಹಿಂದೂಸ್ಗಳಿಗಿಡೋಣ. ಸೊ ಪೂರ್ವ ಬಂಗಾಳನ ನಾವು ಮುಸ್ಲಿಮ್ಸ್ಗಿಡೋಣ ಆ್ಯಂಡ್ ಪಶ್ಚಿಮಾನ ಹಿಂದೂಗಿಡೋಣ ಅಂತ ಅವ್ರು ಅನ್ಕೋತಾರೆ, ಅವ್ರು ಡಿಸೈಡ್ ಮಾಡ್ತಾರೆ. ಬಟ್ ಭಾರತೀಯರು ಇದಕ್ಕೆ ಒಪ್ಪೋದಿಲ್ಲ. ಸೊ ಸ್ವದೇಶಿ ಮೂವ್ಮೆಂಟ್ ಅನ್ನೋದನ್ನು ಶುರು ಮಾಡ್ತಾರೆ. ಏನಪ್ಪ ಅಂತಂದರೆ ಬಾಯ್ಕಾಟ್ ಫಾರಿನ್ ಗೂಡ್ಸ್ ಆ್ಯಂಡ್ ಆರ್ಗನೈಸೇಷನ್ ದಟ್ ಪ್ರಮೋಟ್ ದೆಮ್. ಸೊ ಈಗ ನಾನು ಹೇಳಿದೆ ಡ್ರೇನ್ ಥಿಯರಿ ಹೇಳಬೇಕಾದ್ರೆ ಇಂಪೋರ್ಟ್ಗಳು ಜಾಸ್ತಿ ಅಂತ, ಹೌದಾ ಅಲ್ವಾ. ಅಂದರೆ ಅವರ ಒಂದು ಪ್ರಾಡಕ್ಟ್ಸ್, ಬೇರೆ ದೇಶದ್ದು ಪ್ರಾಡಕ್ಟ್ಸ್ ನಮ್ಮ ಭಾರತದಲ್ಲಿ ಬಂದು ಮಾರಾಟ ಮಾಡ್ತಾಯಿದ್ರೆ, ಯೂಸ್ ಮಾಡಿ ಅಂತ ಹೇಳ್ತಾಯಿದ್ರೆ, ಅದೆಲ್ಲ ಮಾಡ್ತಾಯಿದ್ರೆ. ಸೊ ಅದನ್ನು ಫಸ್ಟ್ ಬಾಯ್ಕಾಟ್ ಮಾಡಿ, ಅದನ್ನು ಫಸ್ಟು ಪ್ರೋತ್ಸಾಹ ಮಾಡೋದನ್ನು ನಿಲ್ಲಿಸಿ ಅಂತ ಹೇಳ್ತಾರೆ. ಆ್ಯಂಡ್ ಆಲ್ಸೋ ಆರ್ಗನೈಸೇಷನ್ಸ್ ದಟ್ ಪ್ರಮೋಟ್ ದೆಮ್, ಯಾರ್ಯಾರು ಎಲ್ಲ ಈ ಒಂದು ಆರ್ಗನೈಸೇಷನ್ಸ್ ಅಂದರೆ ಫಾರಿನ್ ಗೂಡ್ಸ್ನ ಪ್ರಮೋಟ್ ಮಾಡ್ತಾ ಇದ್ದಾರೋ ಅಂಥವ್ರನ್ನ ತಿರಸ್ಕಾರ ಮಾಡಿ, ಅಂಥವ್ರನ್ನ ಪ್ರಮೋಟ್ ಮಾಡಬೇಡಿ. ಈ ಒಂದು ಫಾರಿನ್ ಗೂಡ್ಸ್ ಏನಿದೆ ಅದನ್ನು ಬಹಿಷ್ಕರಣ ಮಾಡಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನಾಯ್ತಪ್ಪ ಅಂತಂದರೆ 1857 ಅಲ್ಲಿ ಯಾಕೆ ಸೋತ್ವಿ ನಾವು ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಯಾಕಂದರೆ ಸುಮಾರು ಕಡೆಗೆ ಹರಡಲಿಲ್ಲ, ಅದು ಸ್ಪ್ರೆಡ್ ಆಗಲಿಲ್ಲ. ಬಟ್ ಈ ಸ್ವದೇಶಿ ಮೂವ್ಮೆಂಟ್ ಅನ್ನೋದು ಭಾರತಕ್ಕೆ ಈಸಿಯಾಗಿ ಸ್ಪ್ರೆಡ್ ಆಗೋಯ್ತು. ಸೊ ಆ ಥರ ಈಸಿಯಾಗಿ ಸ್ಪ್ರೆಡ್ ಆಗಿ ಎಲ್ಲರೂ ಬಾಯ್ಕಾಟ್ ಮಾಡಬೇಕಾದ್ರೆ ಏನಾಯ್ತಪ್ಪ ಅಂತಂದರೆ ಬ್ರಿಟಿಷ್ ಅವ್ರಿಗೆ ಹೆದರಿಕೆ ಆಯಿತು, ಏನಪ್ಪ ಇವರು ಹಿಂಗೆ ಮಾಡ್ತಾ ಇದ್ದಾರೆ ಅಂತ. 1911 ಸೊ 1911 1911 ಈ ಒಂದು ವರ್ಷದಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಈ ಒಂದು ಪಾರ್ಟಿಷನ್ ಆಫ್ ಬೆಂಗಾಲ್ ಏನಿದೆ ಆ ಒಂದು ಡಿಕ್ಲರೇಷನ್ನ ವಿಡ್ರಾ ಮಾಡ್ತಾರೆ, ಅಂದರೆ ಆ ಒಂದು ಘೋಷಣೆಯನ್ನು ಹಿಂದಕ್ಕೆ ಪಡಿತಾರೆ. ಸೊ ಪಾರ್ಟಿಷನ್ ಆಫ್ ಬೆಂಗಾಲ್ ಆಗೋದಿಲ್ಲ, ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಓಕೆನಾ. ಸೊ ದಟ್ ಈಸ್ ಬಂಗಾಳ ವಿಭಜನೆಯ ಬಗ್ಗೆ ಟಿಪ್ಪಣಿ. ನೆಕ್ಸ್ಟು ಎಕ್ಸ್ಪ್ಲೇನ್ ದ ರೋಲ್ ಆಫ್ ರ್ಯಾಡಿಕಲ್ಸ್ ಅಥವಾ ಎಕ್ಸ್ಟ್ರೀಮಿಸ್ಟ್ ಇನ್ ದ ಇಂಡಿಯನ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್. ಸೊ ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ತೀವ್ರವಾದಿಗಳ ಪಾತ್ರವನ್ನು ವಿವರಿಸಿ, ಅಥವಾ ರ್ಯಾಡಿಕಲ್ಸ್ ಇನ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅದರದ್ದು ರೋಲ್ ಏನು ಅಂತಲೂ ಕೇಳ್ತಾರೆ. ಓಕೆನಾ. ಇಂಡಿಪೆಂಡೆನ್ಸ್ ಸೇಮ್ ಆಯಿತಾ ಮಕ್ಕಳೇ. ಸೊ ಇಲ್ಲಿ ಒಂದು ನೆನ್ಪಿಟ್ಕೊಂಡಿರಿ, ರ್ಯಾಡಿಕಲ್ಸ್ ಎಕ್ಸ್ಟ್ರೀಮಿಸ್ಟ್ ಒಂದೇ, ಬರೀ ರ್ಯಾಡಿಕಲ್ಸ್ ಅಂತ ಕೇಳ್ಬೋದು ಅಥವಾ ರ್ಯಾಡಿಕಲ್ಸ್/ಎಕ್ಸ್ಟ್ರೀಮಿಸ್ಟ್ ಅಂತಲೂ ಕೇಳ್ಬೋದು, ಎರಡಕ್ಕೂ ಒಂದೇ ಆನ್ಸರ್. ಸೊ ಇದು 4 ಮಾರ್ಕ್ಸಿಗೆ ಕೇಳಿದ್ದಾರೆ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇವರು ಎಕ್ಸ್ಟ್ರೀಮಿಸ್ಟ್ ಏನು ಅನ್ಕೋತಾರಪ್ಪ ಅಂತಂದರೆ ಮಾಡ್ರೇಟ್ಸ್ ಯಾರಿದ್ದಾರೆ, ಸೊ ಮಂದಗಾಮಿಗಳು, ಅವರು ಪಾಲಿಟಿಕಲ್ ಬೆಗ್ಗರ್ಸ್, ಅಂದರೆ ನಾನು ಹೇಳ್ದೆ ಅಲ್ಲ, ಅವರು ಲೀಗಲಿ ಹೋಗೋಣ, ಶಾಂತಿಯುತವಾಗಿ ಮಾಡೋಣ ಫ್ರೀಡಮ್ ಸ್ಟ್ರಗಲ್ನ ಅಂತ ಎಲ್ಲ ಅನ್ಕೋತಾರೆ. ಸೊ ಹಾಗಾಗಿ ಇವರು ಎಕ್ಸ್ಟ್ರೀಮಿಸ್ಟ್ ಏನು ಹೆಸರು ಕೊಡ್ತಾರಪ್ಪ ಅಂತಂದರೆ ಪಾಲಿಟಿಕಲ್ ಬೆಗ್ಗರ್ಸ್, ರಾಜಕೀಯ ಭಿಕ್ಷುಕರು ಅಂತ ಕೊಡ್ತಾರೆ. ಓಕೆನಾ. ಸೊ ಅಪೋಸ್ ದ ಸ್ಟ್ಯಾನ್ಸ್ ಆಫ್ ಬ್ರಿಟಿಷ್. ಸೊ ಬ್ರಿಟಿಷ್ ಅವರು ಭಾರತದಲ್ಲಿರೋದೇ ಒಂದು ತಪ್ಪು, ಅದನ್ನು ವಿರೋಧಿಸ್ತಾರೆ ಎಕ್ಸ್ಟ್ರೀಮಿಸ್ಟ್ಗಳು. ಓಕೆನಾ. ಸೊ ಅಪೋಸ್ ಪಾರ್ಟಿಷನ್ ಆಫ್ ಬೆಂಗಾಲ್. ಸೊ ಅದರಲ್ಲಿ ಮೇಜರ್ ರೋಲ್ ಪ್ಲೇ ಮಾಡೋದು ಬಾಲ್ ಗಂಗಾಧರ್ ತಿಲಕ್ ಅವರು. ಸೊ ಅವ್ರ ಬಗ್ಗೆನೂ ಒಂದು ಕ್ವೆಶನ್ ಇದೆ, ಅದು ಹೇಳ್ತೀನಿ. ಸೊ ಬಂಗಾಳ ವಿಭಜನೆಯನ್ನು ವಿರೋಧಿಸ್ತಾರೆ. ರಕ್ಷಾ ಬಂಧನ್. ಸೊ ಬೇಸಿಕಲಿ ಫೆಸ್ಟಿವಲ್ಸ್ಗೆ ಅವರು ಜಾಸ್ತಿ ಪ್ರೋತ್ಸಾಹನ ಮಾಡ್ತಾರೆ. ಯಾಕಪ್ಪ ಅಂತಂದರೆ ಇವಾಗ ಇವ್ರು ಎಕ್ಸ್ಟ್ರೀಮಿಸ್ಟು, ಹೌದಾ ಅಲ್ವಾ. ಸೊ ಇವ್ರೇನಾದರೂ ಒಂದು ಕೆಲಸ ಮಾಡಬೇಕಂದ್ರೆ ಎಲ್ಲರೂ ಇವ್ರಿಗೆ ಪ್ರೋತ್ಸಾಹ ಮಾಡಬೇಕು. ಸೊ ಎಲ್ಲರೂ ಪ್ರೋತ್ಸಾಹ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾನು ಏನು ಹೇಳ್ತಾ ಇದ್ದೀನೋ, ನಾನು ಏನು ಮಾಡ್ತಾ ಇದ್ದೀನೋ ಎಲ್ಲರಿಗೂ ಹೇಳಬೇಕು. ಎಲ್ಲರಿಗೂ ಹೇಳಬೇಕಂತಂದರೆ ಫಸ್ಟ್ ಅವ್ರು ನನ್ನ ಹತ್ರಕ್ಕೆ ಬರಬೇಕು,
ಹೌದಾ ಅಲ್ವಾ? ನಾನು ಸುಮ್ಮನೆ ನಿಂತ್ಕೊಂಡು ಏನೋ ಒಂದು ಭಾಷಣ ಮಾಡ್ತಾ ಇದ್ದೀನಿ ಅಂತಂದರೆ ಯಾರೂ ಬರೋದಿಲ್ಲ. ಸೊ ಈ ಥರ ಫೆಸ್ಟಿವಲ್ಸ್ನ ಏನು ರಕ್ಷಾಬಂಧನ ಆಗಿರ್ಬೋದು ಅಥವಾ ಗಣೇಶ ಹಬ್ಬ ಆಗಿರ್ಬೋದು, ದುರ್ಗಾ ಪೂಜೆ ಆಗಿರ್ಬೋದು, ಸೊ ಈ ಥರ ಮಾಡ್ತಾ ಮಾಡ್ತಾ ಏನಾಗುತ್ತಪ್ಪ ಅಂತಂದರೆ, ಏನೋ ಒಂದು ಫೆಸ್ಟಿವಲ್ನ ನಡೆಸ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ ಅಲ್ಲಿ ಅಂತ ಅಂದ್ಕೊಂಡು ಜನಗಳು ಜಾಸ್ತಿ ಸೇರ್ತಾಯಿದ್ರು. ಆವಾಗ ಇವರು ಪ್ಲ್ಯಾನ್ಸು ಒಪಿನಿಯನ್ಸು ಎಲ್ಲ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಇವ್ರು ಏನು ಮಾಡ್ತಾರೆ, ರಕ್ಷಾಬಂಧನ್ ಅದೊಂದು ಎಕ್ಸಾಂಪಲ್. ಸೊ ಫೆಸ್ಟಿವಲ್ಸ್ಗೆ ಜಾಸ್ತಿ ಪ್ರೋತ್ಸಾಹ ಮಾಡ್ತಾರೆ. ಸ್ವದೇಶಿ ಮೂವ್ಮೆಂಟ್. ಸೊ ಸ್ವದೇಶಿ ಮೂವ್ಮೆಂಟ್ ಅಂದರೆ ನಮ್ಮ ದೇಶದಲ್ಲಿ ಏನೇನು ಪ್ರಾಡಕ್ಟ್ಸ್ ಇದೆಯೋ ಅದನ್ನು ಮಾತ್ರ ಯೂಸ್ ಮಾಡೋದು, ಬೇರೆ ದೇಶದ್ದು ಇಂಗ್ಲೆಂಡು ಪ್ರಾಡಕ್ಟ್ಸ್ನ ಯೂಸ್ ಮಾಡಬಾರ್ದು ಅಂತ. ಅದು ಸ್ವದೇಶಿ ಮೂವ್ಮೆಂಟ್. ಗೇವ್ ಅ ಕಾಲ್ ಟು ಬಾಯ್ಕಾಟ್ ಫಾರಿನ್ ಗೂಡ್ಸ್ ಆ್ಯಂಡ್ ಸಪೋರ್ಟಿಂಗ್ ಇನ್ಸ್ಟಿಟ್ಯೂಷನ್. ಸೊ ವಿದೇಶಿ ವಸ್ತುಗಳನ್ನ ಬಹಿಷ್ಕರಣೆ ಮಾಡುವಂಥದ್ದು. ಎಂಕರೇಜ್ ಯೂಸ್ ಆಫ್ ಲೋಕಲ್ ಗೂಡ್ಸ್. ಸೊ ಅದನ್ನೇ ನಾವು ಸ್ವದೇಶಿ ಮೂವ್ಮೆಂಟ್ ಅಂತ ಹೇಳೋದು ಅಥವಾ ಸ್ವದೇಶಿ ಚಳುವಳಿ. ಆ್ಯಂಡ್ ಕಂಪ್ಲೀಟ್ ಫ್ರೀಡಮ್ ವಾಸ್ ದ ಏಮ್. ಸೊ ಅರ್ಧ ಫ್ರೀಡಮು, ಮುಕ್ಕಾಲು ಫ್ರೀಡಮ್ ಅಂತ ಅಲ್ಲ, ಸಂಪೂರ್ಣವಾಗಿ 100% ನಮಗೆ ಫ್ರೀಡಮ್ ಬೇಕು ಅಂತ ಅಂತಾರೆ. ಸೊ ಅದೇ ಇವರ ಒಂದು ಮುಖ್ಯ ಗುರಿ ಅಥವಾ ಉದ್ದೇಶ ಆಗಿರುತ್ತೆ ಎಕ್ಸ್ಟ್ರೀಮಿಸ್ಟ್ದು. ಓಕೆನಾ? ನೆಕ್ಸ್ಟು, ಹೌ ಆರ್ ದ ರೆವಲ್ಯೂಷನರಿ ಮೆಥಡ್ಸ್ ಡಿಫ್ರೆಂಟ್ ಇನ್ ದ ಫ್ರೀಡಮ್ ಸ್ಟ್ರಗಲ್ ಆಫ್ ಇಂಡಿಯಾ? ಸೊ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿ ವಿಧಾನಗಳು ಹೇಗೆ ವಿಭಿನ್ನವಾಗಿತ್ತು ಅಂತ. ಸೊ ಎಕ್ಸ್ಟ್ರೀಮಿಸ್ಟ್ ಸ್ವಲ್ಪ ವೈಲೆನ್ಸ್ ಆಗಿ ಹೋದ್ರು, ಇನ್ನಷ್ಟು ವೈಲೆನ್ಸ್, ಎಕ್ಸ್ಟ್ರೀಮಿಸ್ಟ್ಗಿಂತ ಜಾಸ್ತಿ ವೈಲೆನ್ಸ್ನ ಮಾಡ್ತಾ ಇದ್ದಿದ್ದು ರೆವಲ್ಯೂಷನರೀಸು. ಸೊ ಇವ್ರು ಹೇಗಪ್ಪ ಅಂತಂದರೆ, ಸಾಯ್ತೀನಿ ಇಲ್ಲ ಸಾಯಿಸ್ತೀನಿ, ಸೊ ಆ ಮಟ್ಟಕ್ಕೆ ಹೋಗ್ದಂಥವ್ರು ರೆವಲ್ಯೂಷನರೀಸು. ಓಕೆನಾ? ಅಥವಾ ಕ್ರಾಂತಿಕಾರಿಗಳು. ಸೊ ಡ್ರೆಮ್ಟ್ ಆಫ್ ಟೋಟ್ಲಿ ಫ್ರೀ ಇಂಡಿಯಾ. ಸೊ ಇಲ್ಲಿ ಮಾಡರೇಟ್ಸ್ ಆಗಿರ್ಬೋದು, ಎಕ್ಸ್ಟ್ರೀಮಿಸ್ಟ್ಸ್ ಆಗಿರ್ಬೋದು ಅಥವಾ ರೆವಲ್ಯೂಷನರೀಸ್ ಯಾರೇ ಇದ್ರೂ ನಮಗೆ ಫ್ರೀಡಮ್ ಬೇಕು, ಫ್ರೀ ಇಂಡಿಯಾ ಬೇಕು ಅಂತಲೇ 3 ಜನದ್ದು ಉದ್ದೇಶ ಆಗಿದ್ದು. ಬಟ್ ಬೇರೆ ಬೇರೆ ರೀತಿಯಲ್ಲಿ ತೋರಿಸಿದ್ರು ಅದನ್ನು. ಓಕೆನಾ? ಸೊ ಬಿಲೀವ್ ದ್ಯಾಟ್ ಬ್ರಿಟಿಷ್ ಕುಡ್ ಬಿ ಥ್ರೋನ್ ಔಟ್ ಬೈ ಇಂಡಿಯಾ ಬರೀ ಥ್ರೂ ಹಿಂಸಾತ್ಮಕ ವೈಲೆಂಟ್ ಮೀನ್ಸ್ ಅಲ್ಲಿ ಮಾತ್ರ ನಾವು ಬ್ರಿಟಿಷ್ ಅವ್ರನ್ನ ಹೊರಗಡೆ ಹಾಕ್ಬೋದು ಅಂತ ತೋರಿಸ್ತಾರೆ. ಆ್ಯಂಡ್ ಎಸ್ಟಾಬ್ಲಿಷ್ ಸೀಕ್ರೆಟ್ ಆರ್ಗನೈಸೇಷನ್ಸ್. ಸೊ ಹೇಗಪ್ಪ ಇವ್ರನ್ನ ಹೊರಗಡೆ ಕಳಿಸೋದು ಅನ್ನೋ ಒಂದು ಮೀಟಿಂಗ್ ಮಾಡಬೇಕಲ್ಲ, ಸೊ ಅದನ್ನೆಲ್ಲ ಅವ್ರು ಏನು ಮಾಡ್ತಾಯಿದ್ರು, ರಹಸ್ಯವಾಗಿ ಮಾಡ್ತಾಯಿದ್ರು, ಸೀಕ್ರೆಟ್ ಮೀಟಿಂಗ್ಸ್ ಮಾಡ್ತಾಯಿದ್ರು. ಆ್ಯಂಡ್ ಹಣನ ಕಲೆಕ್ಟ್ ಮಾಡಿದ್ರು. ಆ್ಯಂಡ್ ಆರ್ಮ್ಸ್, ಶಸ್ತ್ರಾಸ್ತ್ರಗಳೇನಿದೆ ಅದನ್ನೆಲ್ಲ ಇವರು ಸಂಗ್ರಹಣೆ ಮಾಡ್ತಾರೆ. ಸೊ ಬಾಂಬ್ಸ್ಗಳನ್ನು ಯೂಸ್ ಮಾಡ್ತಾರೆ, ಫೈರ್ ಆರ್ಮ್ಸ್ಗಳನ್ನು, ಬಂದೂಕುಗಳನ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಇದನ್ನೆಲ್ಲ ಮಾಡೋದಕ್ಕೆ ಜನರನ್ನ ತರಬೇತಿ ಕೊಡ್ತಾರೆ, ಪೀಪಲ್ಗೆ ಟ್ರೈನಿಂಗ್ ಕೊಡ್ತಾರೆ. ಸೊ ಇದನ್ನೆಲ್ಲ ಮಾಡೋದಕ್ಕೆ ಒಂದು ಆರ್ಗನೈಸೇಷನ್ ಬೇಕಲ್ವಾ? ಸೊ ಅಂಥ 2 ಆರ್ಗನೈಸೇಷನ್ಗಳು ತೆಗಿತಾರೆ ಈ ಥರ ಎಲ್ಲ ಮಾಡೋದಕ್ಕೆ. ಅದನ್ನೇ ನಾವು ಅನುಶೀಲನ ಸಮಿತಿ ಆ್ಯಂಡ್ ಅಭಿನವ ಭಾರತ ಅಂತ ಹೇಳ್ತೀವಿ. ಓಕೆನಾ? ಸೊ ಈ 2 ಆರ್ಗನೈಸೇಷನ್ಸ್ನ ತೆಗೆದು ಅಲ್ಲಿ ಜನಗಳಿಗೆ ಟ್ರೈನಿಂಗ್ ಕೊಡೋ ಅಂಥದ್ದು, ಈ ಶಸ್ತ್ರಾಸ್ತ್ರಗಳನ್ನ ಹೇಗೆ ಯೂಸ್ ಮಾಡೋ ಅಂಥದ್ದು, ಬಂದೂಕುಗಳನ್ನ ಹೇಗೆ ಯೂಸ್ ಮಾಡೋ ಅಂಥದ್ದು, ಸೀಕ್ರೆಟ್ ಮೀಟಿಂಗ್ಸ್ಗಳನ್ನ ನಡೆಸೋದು ಎಲ್ಲ ಈ ಒಂದು 2 ಆರ್ಗನೈಸೇಷನ್ಸಲ್ಲಿ ಮಾಡ್ತಾಯಿದ್ರು. ಓಕೆನಾ? ನೆಕ್ಸ್ಟು, ವಿಚ್ ಆ್ಯಕ್ಟ್ ಗೇವ್ ಜಡ್ಜಸ್ ದ ಪವರ್ ಟು ಅರೆಸ್ಟ್ ಆ್ಯಂಡ್ ಇಂಟರೋಗೇಟ್ ಪೀಪಲ್ ಬೇಸ್ಡ್ ಆನ್ ಮಿಯರ್ ಸಸ್ಪಿಷನ್. ಸೊ ಯಾವ ಕಾಯ್ದೆಯು ನ್ಯಾಯಾಧೀಶರಿಗೆ ಕೇವಲ ಅನುಮಾನದ ಆಧಾರದ ಮೇಲೆ ಜನರನ್ನು ಬಂಧಿಸುವ ಮತ್ತು ವಿಚಾರಣೆ ಮಾಡುವ ಅಧಿಕಾರವನ್ನು ನೀಡಿತು? ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್, ಭಾರತ ಸರ್ಕಾರಿ ಕಾಯ್ದೆ, ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್, ರಾಲೆಟ್ ಆ್ಯಕ್ಟ್ ಇನ್ 1919, ಸೈಮನ್ ಕಮಿಷನ್ ಆ್ಯಕ್ಟ್, ಸೈಮನ್ ಆಯೋಗ್ಯ ಕಾಯ್ದೆ. ಸೊ ಯಾವುದು ಮಕ್ಕಳೇ ಆನ್ಸರು? ಸೊ ಇಲ್ಲಿಂದಾನೇ ನಮಗೆ ಸ್ವಲ್ಪ ಈ ಜಲಿಯನ್ ವಾಲಾಬಾಗ್ ಮ್ಯಾಸಿಕರ್ ಇದೆಲ್ಲ ಸ್ವಲ್ಪ ಹ್ಯೂಜ್ ಡಿಸ್ಟ್ರಕ್ಷನ್ ಆಗೋದು ಈ ಒಂದು ಆ್ಯಕ್ಟಿಂದಾನೆ. ಸೊ ಯಾವ ಆ್ಯಕ್ಟ್ ಇದು? ಎಸ್, ಸೊ ದಿ ಆನ್ಸರ್ ಇಸ್ ರಾಲೆಟ್ ಆ್ಯಕ್ಟ್ ಇನ್ 1919. ಓಕೆನಾ? ಸೊ 1919 ಬರುವಂಥ ಆ್ಯಕ್ಟ್ ಇದು. ಇವಾಗ ಯಾರಾದರೂ ಏನಾದರೂ ತಪ್ಪು ಮಾಡಿದರೆ ಆ ತಪ್ಪು ಇವರೇ ಮಾಡಿದ್ದಾರೆ ಅಂತ ನನಗೆ ಕನ್ಫರ್ಮ್ ಆದರೆ, ಪ್ರೂಫ್ಸ್ ಇದ್ದರೆ, ನಾನು ಅವ್ರನ್ನ ತೆಗೆದು ಜೈಲಿಗೆ ಹಾಕೋದು ಒಂದು ನ್ಯಾಯ. ಇಲ್ಲಿ ಏನಾಗ್ತಾಯಿತ್ತಪ್ಪ ಅಂತಂದರೆ, ಈ 1919 ಬ್ರಿಟಿಷವ್ರು ಇನ್ನೂ ನಮ್ಮನ್ನು ಆಳ್ತಾಯಿದ್ರು. ಈಗ ಏನಾಯ್ತಪ್ಪ ಅಂತಂದರೆ, ಈ ಬ್ರಿಟಿಷವ್ರು ಏನೇ ತಪ್ಪು ಮಾಡಿದ್ರು ಆಬ್ವಿಯಸ್ಲಿ ಬಯಾಸ್ಡ್ ಆಗಿತ್ತು ಗೌರ್ಮೆಂಟ್. ಸೊ ನಾನೇನಾದರೂ ತಪ್ಪು ಮಾಡಿದ್ರು ಸೈಲೆಂಟಾಗಿ ಭಾರತೀಯರ ಮೇಲೆ ಹಾಕ್ಬಿಡೋದು, ಅವನೇ ಮಾಡಿರಬೇಕು ಅಂತ ನನಗೆ ಅನಿಸುತ್ತೆ ಅಂತ ಹೇಳೋದು. ಹಾಂ, ಸೊ ಇವನ ಮೇಲೆ ಅನುಮಾನ, ತೆಗೆದು ಜೈಲಿಗೆ ಹಾಕೋದು. ಸೊ ಇದನ್ನೇ ರಾಲೆಟ್ ಆ್ಯಕ್ಟ್ ಅಂತ ಹೇಳೋದು. ಅವನೇನು ತಪ್ಪೇ ಮಾಡಿರೋದಿಲ್ಲ, ಅಕಸ್ಮಾತಾಗಿ ಮಾಡಿದ್ರು ಎಲ್ಲೂ ಪ್ರೂಫ್ ಇರೋದಿಲ್ಲ, ನಂಗೆ ಅವನ ಮೇಲೆ ಅನುಮಾನ ಆಗಿದೆ, ಅದಕ್ಕೆ ನಾನು ತೆಗೆದು ಜೈಲಿಗೆ ಹಾಕ್ತಾಯಿದ್ದೀನಿ ಅಂತ. ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ನ್ಯಾಯ ಇರಲಿಲ್ಲ. ಹೌದಾ ಅಲ್ವಾ ಮಕ್ಕಳೇ? ಈ ರಾಲೆಟ್ ಆ್ಯಕ್ಟ್ 1919 ಯಾವುದೇ ರೀತಿಯಾದಂಥ ಒಂದು ನ್ಯಾಯ ಇರಲಿಲ್ಲ. ಸೊ ಇದಕ್ಕೆ ಅನುಗುಣವಾಗಿಯೇ ಜಲಿಯನ್ ವಾಲಾಬಾಗ್ ಮ್ಯಾಸಿಕರ್ ಆಗುವಂಥದ್ದು.
ಓಕೆನಾ. ಸೊ ಇದು ಕೂಡ ಇಂಪಾರ್ಟೆಂಟ್ ಕ್ವೆಶ್ಚನ್. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೊ ವೈಡ್ ಸ್ಪ್ರೆಡ್ ಅಗೇನ್ಸ್ಟ್ ರಾಲೆಟ್ ಆ್ಯಕ್ಟ್. ಸೊ ಈ ರಾಲೆಟ್ ಕಾಯ್ದೆ ಏನಿದೆ ಇದು ತಪ್ಪು ಅಂತ ಅದನ್ನು ವಿರೋಧಿಸಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ. ಇಂಪೋಸ್ ಮಿಲಿಟರಿ ರೂಲ್, ಬ್ಯಾಂಡ್ ಆಲ್ ಡೆಮಾನ್ಸ್ಟ್ರೇಷನ್ಸ್. ಸೊ ಏನು ಮಾಡ್ತಾರಪ್ಪ ಅಂತಂದರೆ ಮಿಲಿಟರಿ ಆಡಳಿತವನ್ನು ಹೇರಲಾಯಿತು. ಸೊ ಅದನ್ನು ಇಂಪೋಸ್ ಮಾಡ್ತಾರೆ. ಆ್ಯಂಡ್ ಯಾವುದೇ ರೀತಿಯಾದಂಥ ಒಂದು ಮಿಲಿಟ್ರಿ ಆಗಿರ್ಬೋದು, ಪೊಲೀಸ್ ಮೆನ್ ಆಗಿರ್ಬೋದು, ಕಾಮನರ್ಸ್ ಆಗಿರ್ಬೋದು, ಎಲ್ಲೂ ಏನು ಮಾಡಬಾರ್ದು, ಎಲ್ಲರೂ ಆರಾಮಾಗಿರಬೇಕು ಅನ್ನೋ ಒಂದು ಘೋಷಣೆಯನ್ನು ಕೊಡ್ತಾರೆ ಬ್ರಿಟಿಷ್ ಅವರು. ಓಕೆನಾ. ಸೊ ಪ್ರೊಟೆಸ್ಟರ್ಸ್ ಹ್ಯಾಡ್ ಡಿಸೈಡೆಡ್ ಟು ಅಸೆಂಬಲ್ ಇನ್ ಜಲಿಯನ್ ವಾಲಾಬಾಗ್. ಸೊ ಈ ಥರ ಬ್ಯಾಂಡ್ ಆಲ್ ಡೆಮಾನ್ಸ್ಟ್ರೇಷನ್, ಇಂಪೋಸ್ ಮಿಲಿಟರಿ ರೂಲ್ ಇಷ್ಟೆಲ್ಲ ಮಾಡಿದ್ರು ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಪ್ರೊಟೆಸ್ಟರ್ಸ್ ಯಾರಿದ್ದಾರೆ, ಪ್ರತಿಭಟನಾಕಾರರು, ಅವರು ಜಲಿಯನ್ ವಾಲಾಬಾಗ್ ಮ್ಯಾಸಿಕರ್ ಅದೊಂದು ಜಾಗ, ಅಲ್ಲಿ ಹೋಗಿ ಏನು ಮಾಡ್ತಾರಪ್ಪ ಅಂತಂದರೆ ಎಲ್ಲರೂ ಒಂದು ಸೇರ್ಕೋತಾರೆ. ಓಕೆನಾ. ಬಟ್ ಅವ್ರಿಗೆ ಈ ಒಂದು ಬ್ಯಾನ್ ಆಗಿರೋದು ನಾನು ಹೇಳ್ದೆ ಅಲ್ಲ, ಯಾರು ಏನು ಮಾಡಬಾರ್ದು ಅನ್ನೋ ಒಂದು ಘೋಷಣೆಯನ್ನು ಮಾಡ್ತಾರೆ, ಅದು ಬ್ಯಾನ್ ಮಾಡ್ತಾರೆ. ಸೊ ಅದು ಯಾರಿಗೂ ಅರಿವಿರೋದಿಲ್ಲ. ಬಹುಶಃ ಅರಿವಿದ್ರೆ ಯಾರೂ ಹೋಗ್ತಾ ಇರಲಿಲ್ವೇನೋ, ಬಟ್ ಯಾರಿಗೂ ಗೊತ್ತಾಗಲಿಲ್ಲ ಅದು ನಿಷೇಧ ಆಗಿರೋದು. ಸೊ ಒಟ್ಟು ಎಷ್ಟು ಜನ ಹೋದ್ರು? 20,000 ಪ್ರೊಟೆಸ್ಟರ್ಸ್ ಹ್ಯಾಡ್ ಅಸೆಂಬಲ್ಡ್. ಸೊ 20,000 ಪೀಪಲ್ ವೇರ್ ಅಸೆಂಬಲ್ಡ್ ಎಲ್ಲಿ? ಜಲಿಯನ್ ವಾಲಾಬಾಗಲ್ಲಿ. ಸೊ ಪೀಸ್ಫುಲ್ ಡೆಮಾನ್ಸ್ಟ್ರೇಷನ್. ಅವ್ರು ಏನು ಮಾಡ್ತಾ ಇದ್ರಪ್ಪ ಅಂತಂದರೆ ಶಾಂತಿಯುತ ಪ್ರದರ್ಶನ. ಎಲ್ಲರೂ ಹೋಗಿದ್ರು. ಸೊ ಇದು ತಪ್ಪು ಅಂತ ಸುಮ್ಮನೆ ಆರಾಮಾಗಿ ಯಾರೂ ಏನು ಶಸ್ತ್ರಾಸ್ತ್ರಗಳೇನು ಯೂಸ್ ಮಾಡ್ತಾ ಇಲ್ಲ, ಬಾಂಬ್ಸು, ಬಂದೂಕು ಏನೂ ಇಲ್ಲ, ಆರಾಮಾಗಿ ಶಾಂತಿಯಾಗಿ ಅವ್ರು ಏನು ಮಾಡ್ತಾಯಿದ್ದಾರೆ, ಪ್ರತಿಭಟನೆ ಮಾಡ್ತಾಯಿದ್ದಾರೆ. ಬಟ್ ಇಲ್ಲಿ ಜನರಲ್ ಡಯರ್ ಅವರು ಏನು ಮಾಡ್ತಾರೆ, ವಿತೌಟ್ ಎನಿ ವಾರ್ನಿಂಗ್ ಅಟ್ಯಾಕ್ ದ ಪ್ರೊಟೆಸ್ಟ್ ವಿತ್ ಫೈರ್ ಆರ್ಮ್ಸ್. ಸೊ ಜನರಲ್ ಡಯರ್ ಅವರು ಏನು ಮಾಡ್ತಾರೆ, ಯಾವುದೇ ಒಂದು ಎಚ್ಚರಿಕೆ ನೀಡದೆ, ಓಕೆ ಈ ಥರ ಮಾಡಬಾರ್ದು, ಬ್ಯಾನ್ ಮಾಡಿದ್ದೀವಿ, ವಾಪಸ್ ಹೋಗಿ ಅಂತಲೂ ಹೇಳಿಲ್ಲ. ಈ ಥರ ನಿಮ್ಮನ್ನು ಅಟ್ಯಾಕ್ ಬರ್ತಾ ಇದ್ದಾರೆ ಅಂತಲೂ ಯಾವುದೂ ಇನ್ಫಾರ್ಮೇಷನ್ ಇರಲಿಲ್ಲ. ಸಡನ್ನಾಗಿ ಹೋಗಿ ಏನು ಮಾಡ್ತಾರಪ್ಪ ಅಂತಂದರೆ ಅವ್ರ ಮೇಲೆ ಬಂದೂಕುಗಳಿಂದ ಪ್ರತಿಭಟನೆಯನ್ನು ಇವ್ರು ಶುರು ಮಾಡೋದಕ್ಕೆ ಹೋಗ್ತಾರೆ. ಓಕೆನಾ, ಜನರಲ್ ಡಯರ್ ಅವರು. ಸೊ ಅದರಲ್ಲಿ 379 ಪೀಪಲ್, ಸೊ 379 ಜನ ಸಾಯ್ತಾರೆ. ಸೊ ಹಂಟರ್ ಕಮಿಷನ್ ಅನ್ನೋ ಒಂದು ಕಮಿಷನ್ನ ಕಳಿಸ್ತಾರೆ ಜಲಿಯನ್ ವಾಲಾಬಾಗ್ ಮ್ಯಾಸಿಕರ್ ಟೈಮಲ್ಲಿ. ಸೊ ಅಲ್ಲಿ ಏನಾಯಿತು, ಹೇಗಾಯಿತು ಅಂತ ಎಲ್ಲ ವಿಚಾರಿಸ್ಕೊಬಾ ಅಂತ. ಬಟ್ ಅದು ಯಾವುದೇ ರೀತಿಯಲ್ಲಿ ಪ್ರಯೋಜನ ಇರೋದಿಲ್ಲ, ಉಪಯೋಗ ಇರೋದಿಲ್ಲ. ಇಲ್ಲಿ ಇಷ್ಟು ಜನ ಸಾಯ್ತಾರೆ. ಓಕೆನಾ. ಸೊ ದಟ್ ಈಸ್ ಜಲಿಯನ್ ವಾಲಾಬಾಗ್ ಮ್ಯಾಸಿಕರ್. ನೆಕ್ಸ್ಟ್, ದ ಮೂಮೆಂಟ್ ಲೆಡ್ ಬೈ ಅಲಿ ಬ್ರದರ್ಸ್. ಸೊ ಅಲಿ ಸಹೋದರರು ಯಾವ ಚಳುವಳಿಯನ್ನು ಮುನ್ನಡೆಸಿದರು? ನಾನ್ ಕಾಪರೇಷನ್, ಅಸಹಕಾರ ಚಳುವಳಿ, ಖಿಲಾಫತ್, ಸಿವಿಲ್ ಡಿಸೊಬೀಡಿಯನ್ಸು, ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಯಾವುದು ಮಕ್ಕಳೇ? ಸೊ ಅಲಿ ಬ್ರದರ್ಸ್ ಅಂದಿದ ತಕ್ಷಣ ಸ್ವಲ್ಪ ನಿಮಗೆ ಇದಿರ್ಬೋದಪ್ಪ ಅಂತ ಅನ್ಸೋದು. ಡೆಫಿನೆಟ್ಲಿ ನೀವು ಗೆಸ್ ಮಾಡ್ಬೋದು. ಇಟ್ ಇಸ್ ಬಿ, ಖಿಲಾಫತ್. ಸೊ ಖಿಲಾಫತ್ ಮೂವ್ಮೆಂಟ್, ಅಲಿ ಬ್ರದರ್ಸ್ ಬೇಸಿಕಲಿ ಇಂಡಿಯಾದವರು. ಸೊ ಮುಸ್ಲಿಂ ಕಾಲಿಬ್ಸ್ಗೆ ಏನೋ ಪ್ರಾಬ್ಲಮ್ ಆಗ್ತದೆ. ಮುಸ್ಲಿಂ ಕಾಲಿಬ್ಸ್ ಅಂದಿದ ತಕ್ಷಣ ಅವರು ಎಲ್ಲ ಮುಸ್ಲಿಮ್ಸ್ಗೂ ಹೆಡ್ ಆಗಿರ್ತಾರೆ, ಮುಸ್ಲಿಮ್ಸ್ ಕಾಲಿಬ್ಸ್ ಅನ್ನೋರು. ಸೊ ಬೇಸಿಕಲಿ ಆಟೋಮನ್ ಟರ್ಕ್ಸ್ ಅವರು ಅವ್ರ ಮೇಲೆ ದಾಳಿ ಮಾಡ್ತಾರೆ. ಸೊ ಅಲ್ಲೇನೋ ನಡೀತಾ ಇರುತ್ತೆ. ಸೊ ಅದಕ್ಕೆ ಪ್ರತಿಭಟನೆ ಮಾಡಿ ಮಾಡಬೇಕು ಅಂತ ಅಲಿ ಬ್ರದರ್ಸ್ ಅವರು ಭಾರತದಲ್ಲಿ ನಿಲ್ತಾರೆ. ಓಕೆನಾ. ಸೊ ಅದನ್ನೇ ನಾವು ಖಿಲಾಫತ್ ಮೂವ್ಮೆಂಟ್ ಅಂತ ಹೇಳೋದು. ಸೊ ಇಲ್ಲೇನಾಗುತ್ತಪ್ಪ ಅಂತಂದರೆ ಯಾವಾಗಲೂ ಇಂಡಿಯಾದಲ್ಲಿ ಮುಸ್ಲಿಮ್ಸ್, ಹಿಂದೂಸ್ ಇವರಿಬ್ಬರ ನಡುವೆ ಸ್ವಲ್ಪ ಗೊಂದಲಗಳು ಇದ್ದೇ ಇತ್ತು. ಸೊ ಗಾಂಧೀಜಿಯವ್ರು ಏನು ಮಾಡ್ತಾರಪ್ಪ ಅಂತಂದರೆ, ಈ ಥರ ನಾವೂ ಎಲ್ಲರೂ ಭಾರತದಲ್ಲಿರೋ ಅಂಥ ಹಿಂದೂಸ್ಗಳು ಸೇರಿದ್ರೆ ಬಹುಶಃ ನಮಗೆ ಆ ಒಂದು ಯೂನಿಟಿ, ಒಂದು ಏಕತೆ ಅನ್ನೋದು ಬರುತ್ತೆ, ನಮಗೆ ಫ್ರೀಡಮ್ ಸಿಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಬ್ರಿಟಿಷ್ ಅವ್ರ ಕಡೆಯಿಂದ ಫ್ರೀಡಮ್ ಸಿಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಗಾಂಧೀಜಿಯವ್ರು ಏನು ಮಾಡ್ತಾರಪ್ಪ ಅಂತಂದರೆ ಅಲಿ ಬ್ರದರ್ಸ್ಗೆ ಸಪೋರ್ಟ್ ಮಾಡ್ತಾರೆ. ಸೊ ಇಡೀ ಭಾರತ, ಹಿಂದೂಸ್, ಮುಸ್ಲಿಮ್ಸ್ ಎಲ್ಲರೂ ಸೇರಿ ಈ ಒಂದು ಖಿಲಾಫತ್ ಮೂವ್ಮೆಂಟ್ಗೆ ಪ್ರೋತ್ಸಾಹ ಮಾಡ್ತಾರೆ. ಓಕೆನಾ. ಸೊ ದಟ್ ಈಸ್ ಖಿಲಾಫತ್ ಮೂವ್ಮೆಂಟ್. ನೆಕ್ಸ್ಟು, ಎಕ್ಸ್ಪ್ಲೇನ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಇನ್ ದ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್. ಸೊ ಅಸಹಕಾರ ಚಳುವಳಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಸೊ ಗಾಂಧೀಜಿ ಕಾಲ್ಡ್ ಫಾರ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಇನ್ 1920. ಸೊ ಇದೆಲ್ಲ ನಿಮಗೆ ಗಾಂಧಿಯನ್ ಎರಾ ಕೆಳಗಡೆ ಬರುವಂಥದ್ದು. ಸೊ 1920ಯಲ್ಲಿ ಗಾಂಧೀಜಿಯವರು ಅಸಹಕಾರ ಚಳುವಳಿಗೆ ಕರೆ ನೀಡ್ತಾರೆ. ಸೊ ಇದಕ್ಕೆ ಅನುಸರಿಸಿ ಏನೇನು ಮಾಡ್ತಾರಪ್ಪ ಎಲ್ಲರೂ ಅಂತಂದರೆ, ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳು ಸ್ಕೂಲ್ಸ್ಗೂ ಕಾಲೇಜಸ್ಗೂ ಗೈರು ಹಾಜರಿ ಹೋಗೋದನ್ನು ಬಿಟ್ಬಿಡ್ತಾರೆ. ಓಕೆನಾ. ಅದ್ರ ಜೊತೆಗೆ ಲಾಯರ್ಸ್ ಅಬ್ಸ್ಟೆನ್ಸ್ ಕೋರ್ಟ್. ಸೊ ವಕೀಲರು ನ್ಯಾಯಾಲಯಗಳಿಗೆ ಗೈರು ಹಾಜರಿ, ಅಂದರೆ
ಕೋರ್ಟ್ಗೂ ಹೋಗ್ತಾ ಇಲ್ಲ ಲಾಯರ್ಸು. ಮೋತಿಲಾಲ್ ನೆಹರು, ಸಿ ಆರ್ ದಾಸ್ ಅವರಿಬ್ಬರು ಲಾಯರ್ಸ್ ಆಗಿರ್ತಾರೆ. ಅವರು ಕೂಡ ಅವರ ಒಂದು ಕಾನೂನಿನ ವೃತ್ತಿ ಏನಿದೆ ಅದನ್ನು ತ್ಯಾಗ ಮಾಡ್ತಾರೆ. ಡಿಗ್ನಿಟರೀಸ್ ರಿಟರ್ನ್ ದ ಅವಾರ್ಡ್ಸ್ ಗಿವೆನ್ ಬೈ ದ ಬ್ರಿಟಿಷ್. ಸೊ ನಿಮಗೆ ಎಕ್ಸಾಂಪಲ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ ಇದೇ ಚಾಪ್ಟ್ರಲ್ಲಿ. ಸೊ ರವೀಂದ್ರನಾಥ್ ಟ್ಯಾಗೂರ್ ಅವರು ಅವ್ರಿಗೆ ಸಿಕ್ಕಿರೋ ಅಂಥ ಅವಾರ್ಡ್ನ ನೈಟ್ವುಡ್ ಏನಿದೆ ಅದನ್ನು ವಾಪಸ್ ಕೊಟ್ಬಿಡ್ತಾರೆ. ಸೊ ಜಲಿಯನ್ ವಾಲಾಬಾಗ್ ಮ್ಯಾಸಿಕರ್ ಆಯ್ತಲ್ಲ, ಸೊ ಅದಕ್ಕೆ ಒಂದು ಪ್ರೊಟೆಸ್ಟ್ ಆಗಿ ಅವ್ರು ಏನು ಮಾಡ್ತಾರೆ, ಅವರ ಒಂದು ಅವಾರ್ಡ್ನ ಕೊಟ್ಬಿಡ್ತಾರೆ. ಸೊ ಸ್ಟಿಫ್ ಆಪೋಸಿಷನ್ ಟು ದ ವಿಸಿಟ್ ಆಫ್ ಬ್ರಿಟಿಷ್ ಪ್ರಿನ್ಸ್ ಟು ಇಂಡಿಯಾ. ಸೊ ಬ್ರಿಟಿಷ್ ರಾಜ್ಕುಮಾರ ಯಾರಿದ್ದಾರೆ ಭಾರತಕ್ಕೆ ಬರಬೇಕು ಅಂತ ಅನ್ಕೋತಾರೆ, ಸೊ ಅವರು ಬರಬಾರ್ದು ಅಂತ ತೀವ್ರವಾಗಿ ವಿರೋಧಿಸ್ತಾರೆ. ಆ್ಯಂಡ್ ಪೊಲೀಸ್ ಯೂಸ್ ದ ಫೋರ್ಸ್ ಆನ್ ಪ್ರೊಟೆಸ್ಟರ್ಸ್ ಇನ್ ಚೌರಿ ಚೌರ. ಸೊ ಚೌರಿ ಚೌರ ಆ್ಯಕ್ಟ್ ಕೂಡ ನಿಮಗೆ ಬರೀ 2 ಮಾರ್ಕ್ಸ್ ಕೇಳೋವಂಥ ಸಾಧ್ಯತೆ ಇದೆ, ಅಥವಾ ಈ ಥರ 4 ಮಾರ್ಕ್ಸ್ಗೂ ಕೇಳಿದಾಗ ನೀವು ಚೌರಿ ಚೌರ ಆ್ಯಕ್ಟ್ನ ಇನ್ಕ್ಲೂಡ್ ಮಾಡಬೇಕು. ಓಕೆನಾ. ಸೊ ಲೈವಲ್ಲಿ ಪೊಲೀಸ್ಮೆನ್ನ ಸಾಯಿಸ್ತಾರೆ. ಓಕೆನಾ. ಸೊ ಅದು ಗೊತ್ತಿಲ್ದಿರ ಮಾಡುವಂಥದ್ದು ಸಿಚುವೇಶನ್ ಅದು, ಬಟ್ ಸ್ಟಿಲ್ ಜನಗಳು ಸಾಯ್ತಾರೆ, ಪೊಲೀಸ್ಮೆನ್ ಎಸ್ಪೆಷಲಿ ಪೊಲೀಸ್ಮೆನ್ ಸಾಯ್ತಾರೆ. ಸೊ ಹಾಗಾಗಿ ಏನು ಮಾಡ್ತಾರಪ್ಪ ಅಂತಂದರೆ ಗಾಂಧೀಜಿಯವರು ಈ ನಾನ್ ಕಾಪ್ರೇಷನ್ ಮೂಮೆಂಟನ್ನು ಸ್ಟಾಪ್ ಮಾಡಿಬಿಡ್ತಾರೆ, ಅಲ್ಲಿಗೆ ಕಾಲ್ ಫಾರ್ ಮಾಡ್ತಾರೆ. ಆಯಿತಾ. ಸೊ ಪ್ರೊಟೆಸ್ಟರ್ ಸೆಟ್ ಫೈರ್ ಟು ಪೊಲೀಸ್ ಸ್ಟೇಷನ್. ಸೊ ಅಲ್ಲಿದ್ದಂಥ ಪೊಲೀಸ್ಮೆನ್ ಎಲ್ಲರೂ ಸಾಯ್ತಾರೆ. ಓಕೆನಾ. ಸೊ ರೈಟ್ ಅ ನೋಟ್ ಆನ್ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್. ಸೊ ಸವಿನಿಯ ಕಾನೂನು ಭಂಗ, ಸೊ ಈ ಒಂದು ಚಳುವಳಿ ಬಗ್ಗೆ ಬರೀರಿ ಅಂತ. ಸೊ 11 demands including the abolition of tax on salt were presented to Viceroy Irwin. ಸೊ 11 ಡಿಮಾಂಡ್ಗಳನ್ನು ಗಾಂಧೀಜಿಯವರು ಬ್ರಿಟಿಷ್ ಅವ್ರ ಮುಂದೆ ಕೊಡ್ತಾರೆ, ಅಂದರೆ ವೈಸ್ರಾಯ್ ಐರ್ವಿನ್ ಅವ್ರ ಮುಂದೆ ಕೊಡ್ತಾರೆ. ಅದರಲ್ಲಿ ಒಂದು ಮೇಜರ್ ಡಿಮಾಂಡ್ ಏನಾಗಿತ್ತಪ್ಪ ಅಂತಂದರೆ ಅಬಾಲಿಷನ್ ಆಫ್ ಸಾಲ್ಟ್, ಅಬಾಲಿಷನ್ ಆಫ್ ಟ್ಯಾಕ್ಸ್ ಆನ್ ಸಾಲ್ಟ್. ಉಪ್ಪು ಅನ್ನೋದು ನಮಗೆ ಫ್ರೀಯಾಗಿ ಸಿಗೋವಂಥದ್ದು, ನಾವೇನು ಅದನ್ನು ಎಲ್ಲಿಂದನೂ ಇಂಪೋರ್ಟ್ ಮಾಡ್ತಾ ಇಲ್ಲ, ಎಕ್ಸ್ಪೋರ್ಟ್ ಮಾಡ್ತಾ, ನಮ್ಮ ಸಮುದ್ರಗಳಿಂದ ತೊಗೊಳ್ತಾ ಇರೋವಂಥ ಉಪ್ಪು, ಅದಕ್ಕೂ ಟ್ಯಾಕ್ಸ್ ಹಾಕೋದು ಯಾವ ನ್ಯಾಯ? ಆ್ಯಂಡ್ ಎಲ್ಲರಿಗೂ ಉಪ್ಪು ಅನ್ನೋದು ಇಟ್ ಇಸ್ ಅ ವೆರಿ 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 ನಾರ್ಮಲ್ ಥಿಂಗ್, ಚೀಪ್ ಥಿಂಗ್, ಅದಕ್ಕೂ ನಮಗೆ ಟ್ಯಾಕ್ಸ್ ಹಾಕಿದ್ರೆ ಏನು ನ್ಯಾಯ ಅಂತ ಆ 11 ಡಿಮಾಂಡ್ಸ್ ಏನು ಕೊಡ್ತಾರೆ ಗಾಂಧೀಜಿಯವರು ಐರ್ವಿನ್ಗೆ, ಅದರಲ್ಲಿ ಒಂದು ಅಬಾಲಿಷನ್ ಆಫ್ ಟ್ಯಾಕ್ಸ್ ಆಗಿತ್ತು ಆಫ್ ದ ಸಾಲ್ಟ್. ಸೊ ಡಿಮಾಂಡ್ಸ್ ನಾಟ್ ಮೆಟ್. ಸೊ ಈ ಒಂದು ಬೇಡಿಕೆಗಳನ್ನ ಅವ್ರು ಈಡೇರಿಸಲಿಲ್ಲ ಆ್ಯಸ್ ಯೂಶುವಲ್. ಓಕೆ. ಸೊ ಅದಕ್ಕೆ ಏನು ಮಾಡ್ತಾರಪ್ಪ ಅಂತಂದರೆ ಗಾಂಧೀಜಿಯವರು 1930 ಸಬರ್ಮತಿ ಆಶ್ರಮದಿಂದ ದಾಂಡಿವರೆಗೂ ಏನು ಮಾಡ್ತಾರೆ, ಮಾರ್ಚ್ನ ಮಾಡ್ತಾರೆ. ಅದಕ್ಕೆ ನಾವು ದಾಂಡಿ ಮಾರ್ಚ್ ಅಂದರೆ ನಡ್ಕೊತಾ ಹೋಗ್ತಾರೆ, ಅದಕ್ಕೆ ನಾವು ದಾಂಡಿ ಮಾರ್ಚ್ ಅಂತ ಹೇಳೋದು. ಆ್ಯಂಡ್ ದಾಂಡಿ ಸತ್ಯಾಗ್ರಹ ಅಂತ ಕೂಡ ಹೇಳ್ತೀವಿ. ಸೊ ಇದು ಯಾಕೆ ಮಾಡ್ತಾರಪ್ಪ ಅಂತಂದರೆ ಈ ಥರ ಕಾಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದರೆ ಜನ ಸೇರೋ ಅಂಥವ್ರು ಜಾಸ್ತಿ ಆಗ್ತಾರೆ, ಆ್ಯಂಡ್ ಇದು ಎಲ್ಲರಿಗೂ ಪ್ರಚಾರ ಆಗುತ್ತೆ. ಸೊ ಈ ಒಂದು ಮೂಮೆಂಟ್ ನಡೀತಾ ಇದೆ ಅಂತಂದರೆ ಎಲ್ಲರೂ ಪ್ರೋತ್ಸಾಹ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಅದು ಬ್ರಿಟಿಷವ್ರಿಗೆ ಎಲ್ಲೋ ಒಂದು ಕಡೆ ಭಯ ಶುರು ಆಗುತ್ತೆ. ಸೊ ಹಾಗಾಗಿ ಗಾಂಧೀಜಿಯವರು ಅದನ್ನು ಪ್ಲ್ಯಾನ್ ಮಾಡಿ ಈ ಒಂದು ಸತ್ಯಾಗ್ರಹ ದಾಂಡಿ ಮಾರ್ಚನ್ನು ಮಾಡ್ತಾ ಹೋಗ್ತಾರೆ. ಓಕೆನಾ. ಅದು 1930 ಆಗುತ್ತೆ. ಸೊ ಈ ಒಂದು ಸಮಯದಲ್ಲಿ ಸುಮಾರು ಜನನ ಅರೆಸ್ಟ್ ಮಾಡ್ತಾರೆ ದಾಂಡಿ ಮಾರ್ಚ್ ಸಮಯದಲ್ಲಿ, ಬಟ್ ಕೆಲವೊಬ್ಬ ಮೇನ್ ಲೀಡರ್ಸ್ನ ಕೂಡ ಅರೆಸ್ಟ್ ಮಾಡ್ತಾರೆ. ಸೊ ವಿಜಯಲಕ್ಷ್ಮಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ತಂಗಿ ಆಗಿರ್ತಾರೆ, ಕಮಲಾ ನೆಹರು ಅವರ ಹೆಂಡತಿ ಆಗಿರ್ತಾರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರನ್ನ ಕೂಡ ಅರೆಸ್ಟ್ ಮಾಡ್ತಾರೆ. ರಾಜ ಗೋಪಾಲಾಚಾರಿ ಇವರ ಪರಿಚಯ ನಿಮ್ಗೆ ಆಲ್ರೆಡಿ ಇದೆ, ಸೊ ಇವ್ರನ್ನ ಕೂಡ ಅರೆಸ್ಟ್ ಮಾಡ್ತಾರೆ. ಆ್ಯಂಡ್ ರಾಜೇಂದ್ರ ಪ್ರಸಾದ್ ಅವ್ರನ್ನ ಕೂಡ ಅರೆಸ್ಟ್ ಮಾಡ್ತಾರೆ. ಸೊ ಸುಮಾರು ಜನನ ಅರೆಸ್ಟ್ ಮಾಡ್ತಾರೆ, ಬಟ್ ಲೀಡರ್ಸ್ ಇವರು ಮೇಜರ್ ಲೀಡರ್ಸ್ ಆಗಿದ್ರು, ಸೊ ಇವ್ರನ್ನ ಕೂಡ ಅರೆಸ್ಟ್ ಮಾಡ್ತಾರೆ. ಸೊ ಹಾಗಾಗಿ ಅವರ ಹೆಸರು ಮಾತ್ರ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ. ಓಕೆನಾ. ಎಸ್. ನೆಕ್ಸ್ಟ್, ದ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ 1931 ಎಂಡೆಡ್ ವಿತ್ ನೋ ಕನ್ಕ್ಲೂಷನ್ಸ್. ಯಾಕೆ? ಸೊ ಭಾರತ ಇವಾಗ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಇದೆಲ್ಲ ನಡೀತಾ ಇದೆ, ಭಾರತ ಇನ್ನಷ್ಟು ಸ್ಟ್ರಾಂಗ್ ಭಾರತೀಯರು ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಅಂತ ಬ್ರಿಟಿಷ್ ಅವರಿಗೆ ಹೆದರಿಕೆ ಶುರು ಆಗುತ್ತೆ. ಸೊ ಇದನ್ನು ಹೇಗಾದರೂ ಮಾಡಿ ನಾವು ಕಾಂಗ್ರೆಸ್ ಲೀಡರ್ಸ್ ಜೊತೆ ಮಾತಾಡಬೇಕು, ಅವ್ರಿಗೇನು ಬೇಕೋ ಅದನ್ನು ಎಷ್ಟಾಗುತ್ತೋ ಅಷ್ಟು ಕೊಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲೇ ಈ ರೌಂಡ್ ಟೇಬಲ್ ಕಾನ್ಫರೆನ್ಸ್ನ ಶುರು ಮಾಡ್ತಾರೆ. ಸೊ ಅದರಲ್ಲಿ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗುತ್ತೆ. ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಜಾಸ್ತಿ ಸತಿ ಕೇಳಿದ್ದಾರೆ, ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ BR ಅಂಬೇಡ್ಕರ್ ಅವರು ಹಾಗೂ ಮೊಹಮ್ಮದ್ ಜಿನ್ನಾ ಅವರು ಹೋಗ್ತಾರೆ ಅಟೆಂಡ್ ಮಾಡೋದಕ್ಕೆ. ಆಯಿತಾ. ಸೊ ಆವಾಗ ಏನಾಗುತ್ತಪ್ಪ ಅಂತಂದರೆ ಅಂಬೇಡ್ಕರ್ ಅವರು ಪ್ರಪೋಸ್ ಮಾಡ್ತಾರೆ, ಏನು, ಸಪ್ರೇಟ್ ಕಾನ್ಸ್ಟಿಟ್ಯೂಯೆನ್ಸಿ ಫಾರ್ ಅನ್ಟಚಬಲ್ಸ್. ಸೊ ಅವರು ಅನ್ಟಚಬಲ್ಸ್ಗೆ ಸಪ್ರೇಟ್ ಆಗಿರೋ ಅಂಥ ಒಂದು ಮತಕ್ಷೇತ್ರ ನಮಗೆ ಕೊಡಿ ಅಂತ ಕೇಳ್ತಾರೆ. ಬಿಕಾಸ್ ಅನ್ಟಚಬಲ್ಸ್ಗೆ ಯಾವಾಗಲೂ ನ್ಯಾಯ ಅನ್ನೋದು ಸಿಗಲಿಲ್ಲ. ಸೊ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದವರು BR ಅಂಬೇಡ್ಕರ್ ಅವರು.
ಸೊ ಈ ವಿಷಯ ಏನಾಗುತ್ತಪ್ಪ ಅಂತಂದರೆ ಗಾಂಧೀಜಿಯವರು ಗೊತ್ತಾಗುತ್ತೆ, ಬಿಕಾಸ್ ಗಾಂಧೀಜಿಯವರು ಆ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಹೋಗಿರಲಿಲ್ಲ. ಸೊ ಆಮೇಲೆ ಗೊತ್ತಾಗುತ್ತೆ ಗಾಂಧೀಜಿಯವ್ರಿಗೆ, ಸೊ ಈ ಥರ ಕೇಳಿದ್ರ ಬಿ ಆರ್ ಅಂಬೇಡ್ಕರ್ ಅಂತ. ಇವರಿಬ್ಬರ ನಡುವೆ ಒಂದು ಕಾನ್ಫ್ಲಿಕ್ಟ್ ಶುರುವಾಗುತ್ತೆ. ಸೊ ಇವರಿಬ್ಬರ ನಡುವೆ ಒಂದು ಕಾನ್ಫ್ಲಿಕ್ಟಿಂದ ಈ ಒಂದು ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಯಾವುದೇ ರೀತಿಯಾದಂಥ ಒಂದು ತೀರ್ಮಾನ ಆಗೋದಿಲ್ಲ, ಯಾವುದೇ ರೀತಿಯಾದಂಥ ಒಂದು ಕನ್ಕ್ಲೂಷನ್ನು ಸಿಗೋದಿಲ್ಲ. ಓಕೆನಾ? ಸೊ ಅದು ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಯಾಕಪ್ಪ ಯಾವುದೇ ಒಂದು ತೀರ್ಮಾನ ಇಲ್ದಿರ ಕೊನೆಗಾಣ್ತು ಅಂತಂದರೆ ಇದು ರೀಸನ್ ಆಗಿದೆ. ಓಕೆನಾ? ನೆಕ್ಸ್ಟು, ರೈಟ್ ಅ ನೋಟ್ ಆನ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಸೊ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಚಳುವಳಿಯನ್ನು ನೋಡ್ತಾ ಹೋಗೋಣ. ಸೊ 8th August 1942 ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಶುರುವಾಯಿತು. ಸೊ ಗಾಂಧೀಜಿಯವ್ರು ಹೇಳೋದು ಮಾಡು ಇಲ್ಲವೇ ಮಾಡಿ, ಡೂ ಆರ್ ಡೈ ಸಿಚುವೇಶನ್. ಇವಾಗ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಮಾಡೇ ಮಾಡೋಣ ಅಟ್ ಎನಿ ಕಾಸ್ಟ್ ಅಂತ. ಸೊ ಇವಾಗ ಕಾಂಗ್ರೆಸ್ ಲೀಡರ್ಸ್ ಎಲ್ಲ ಅರೆಸ್ಟ್ ಆಗಿದ್ರು. ಸೊ ಹಾಗಾಗಿ ಹೊಸದಾಗಿ ಜಯಪ್ರಕಾಶ್ ನಾರಾಯಣ್ ಅವರು ಈ ಒಂದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನ ಲೀಡ್ ಮಾಡ್ತಾರೆ. ಸೊ ಸೋಷಿಯಲಿಸ್ಟ್ ಗ್ರೂಪ್, ಸೊ ಇದು ಒಂದು ವಿಂಗ್ ಆಗಿದೆ ಕಾಂಗ್ರೆಸ್ದು. ಸೊ ಆ ಒಂದು ಸೋಷಿಯಲಿಸ್ಟ್ ಗ್ರೂಪ್ಗೆ ಒಂದು ಹೆಸರು ಕೂಡ ಕೊಡ್ತಾರೆ, ಜಯಪ್ರಕಾಶ್ ನಾರಾಯಣ್ ಅವರು, ಫ್ರೀಡಮ್ ಸ್ಟ್ರಗಲ್ ಫ್ರಂಟ್ ಅಂತ. ಸೊ ಇಲ್ಲಿ ಎಲ್ಲ ವರ್ಕರ್ಸ್ಗೂ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ. ಓಕೆನಾ? ಸೊ ಫೈಟ್ ಬಿಯಾಂಡ್ ಇಂಡಿಯಾಸ್ ಬಾರ್ಡರ್, ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯಾದಲ್ಲಿ ಇಷ್ಟೆಲ್ಲ ಆಗ್ತಾಯಿದ್ರೆ ಅವರು ಇಂಡಿಯಾ ಬಿಟ್ಟು ಬೇರೆ ಕಡೆ ಇನ್ನಷ್ಟು ಹೋರಾಟನ ಮಾಡ್ತಾಯಿದ್ರು. ಅವ್ರ ಬಗ್ಗೆ ಓದಬೇಕಾದ್ರೆ ಅದನ್ನು ಹೇಳ್ತಾ ಹೋಗ್ತೀನಿ. ಸೊ ಆಫ್ಟರ್ 1937 ಎಲೆಕ್ಷನ್ಸ್ ದ ಮುಸ್ಲಿಂ ಲೀಗ್ ವಾಸ್ ನಾಟ್ ಕಾಲ್ಡ್. ಸೊ 1937 ಎಲೆಕ್ಷನ್ಸಲ್ಲಿ ದ ಮುಸ್ಲಿಂ ಲೀಗ್ ಅವರು ಅಟೆಂಡ್ ಮಾಡೋದಕ್ಕೆ ಬಿಡಲಿಲ್ಲ, ಆಯಿತಾ? ಸೊ ಹಾಗಾಗಿ ಮುಸ್ಲಿಂ ಲೀಗ್ ಅವ್ರು ಏನು ಮಾಡಿದ್ರಪ್ಪ ಅಂತಂದರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗೆ ಅವರು ಭಾಗವಹಿಸಲಿಲ್ಲ. ಓಕೆನಾ? ಸೊ ಆ್ಯಂಡ್ ಆಲ್ಸೋ ಪಾರ್ಟಿಷನ್, ವಿಭಜನೆಗೆ ಪ್ರಸ್ತಾಪನ ಇಟ್ಟರು, ಪ್ರಪೋಸ್ ಮಾಡಿದ್ರು. ಓಕೆ? ಸೊ ದಿಸ್ ಇಸ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಪಾಯಿಂಟ್ಸ್, ಆಯಿತಾ? ನೆಕ್ಸ್ಟು, ವಾಟ್ ಇಸ್ ದ ರೋಲ್ ಆಫ್ ಸುಭಾಷ್ ಚಂದ್ರ ಬೋಸ್ ಇನ್ ಫ್ರೀಡಮ್ ಸ್ಟ್ರಗಲ್? ಸೊ ಇದು ಕೂಡ 4 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ರೆಫ್ಯೂಸ್ ಪೋಸ್ಟಿಂಗ್ ಆ್ಯಂಡ್ ಪಾರ್ಟಿಸಿಪೇಟೆಡ್ ಇನ್ ಫ್ರೀಡಮ್ ಸ್ಟ್ರಗಲ್. ಸೊ ಬೇಸಿಕಲಿ ಅವರು ಒಳ್ಳೆ ರೀತಿಯಲ್ಲಿ ಓದಿದ್ರು, ಸಿವಿಲ್ ಸರ್ವಿಸಸ್ ಎಲ್ಲ ಕ್ರ್ಯಾಕ್ ಮಾಡಿದ್ರು, ಒಳ್ಳೆ ರೀತಿಯಾದಂಥ ಒಂದು ನೇಮಕಾತಿ ಇತ್ತು ಅವ್ರಿಗೆ. ಬಟ್ ಅದನ್ನೆಲ್ಲ ಬಿಟ್ಟು ಅವರು ಇಲ್ಲ, ನಾನು ನನ್ನ ದೇಶಕ್ಕೋಸ್ಕರ ಹೋರಾಡ್ತೀನಿ ಅಂತ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಭಾಗವಹಿಸ್ತಾರೆ. ಸೊ ಅವ್ರನ್ನ ನೇತಾಜಿ ಅಂತಲೇ ಪ್ರಸಿದ್ಧವಾಗಿ ಕರೆಯೋದು ಅಂಥದ್ದು ಹೆಸರು ಅದು. ಸೊ ಎಂಗೇಜ್ಡ್ ಇನ್ ಆರ್ಗನೈಸಿಂಗ್ ಇಂಡಿಯನ್ಸ್ ಫ್ರಮ್ ಔಟ್ಸೈಡ್ ಇಂಡಿಯಾ. ಸೊ ನಾನು ಹೇಳಿದೆ ಅಲ್ಲ, ಸೊ ಸುಭಾಷ್ ಚಂದ್ರ ಬೋಸ್ ಅವರು ಇವಾಗ ಭಾರತದಲ್ಲಿ ಇಷ್ಟೆಲ್ಲ ನಡೀತಾ ಇದೆ ಸ್ವಾತಂತ್ರ್ಯಕ್ಕೋಸ್ಕರ, ಬಟ್ ಸುಭಾಷ್ ಚಂದ್ರ ಬೋಸ್ ಅವರು ಭಾರತದ ಹೊರಗಡೆ ಯಾರ್ಯಾರು ಭಾರತೀಯರು ಇದ್ದಾರೆ, ಯಾರ್ಯಾರು ಪ್ರಿಸ್ನರ್ಸ್ ಇದ್ದಾರೆ, ಅವ್ರನ್ನೆಲ್ಲ ಒಟ್ಟಿಗೆ ಮಾಡಿ ನಾನು ಆಚೆ ಕಡೆಯಿಂದನೇ ಫೈಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಮಾಡಿದಂಥವ್ರು ಸುಭಾಷ್ ಚಂದ್ರ ಬೋಸ್ ಅವರು. ಓಕೆನಾ? ಟೂರ್ಡ್ ಮೆನಿ ಕಂಟ್ರೀಸ್. ಸೊ ಅನೇಕ ದೇಶಗಳನ್ನು ಸುತ್ತುತ್ತಾರೆ ಈ ಒಂದು ವಿಷಯಕ್ಕೆ. ಸೊ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿಯನ್ನು ಶುರು ಮಾಡ್ತಾರೆ, ಬಟ್ ಬ್ರಿಟಿಷ್ ಅವರು ಅರೆಸ್ಟ್ ಮಾಡ್ತಾರೆ. ಸೊ ಇವ್ರೇನು ಮಾಡ್ತಾರಪ್ಪ ಅಂತಂದರೆ ಜರ್ಮನಿಗೆ ಹೋಗ್ತಾರೆ. ಸೊ ಶತ್ರುವಿನ ಶತ್ರು ಮಿತ್ರ ಅಂತ ಹೇಳ್ತಾರಲ್ಲ, ಸೊ ಆ ಒಂದು ಫಂಡನ ಇಲ್ಲಿ ಉಪಯೋಗಿಸ್ತಾರೆ. ಸೊ ಜರ್ಮನಿಗೆ ಹೋಗಿ ಹಿಟ್ಲರ್ನ ಮೀಟ್ ಮಾಡಿ ನಿಮ್ಗೆ ಹೆಲ್ಪ್ ಬೇಕು ಅಂತ ಕೇಳ್ತಾರೆ, ಆ್ಯಂಡ್ ಸಪೋರ್ಟ್ ಕೂಡ ಸಿಗುತ್ತೆ. ಸೊ ಅಲ್ಲಿರೋ ಅಂಥ ಪ್ರಿಸನರ್ಸ್ ಯಾರ್ಯಾರಿದ್ರು, ಸೊ ವರ್ಲ್ಡ್ ವಾರ್ ಆದಮೇಲೆ ಭಾರತೀಯ ಪ್ರಿಸನರ್ಸ್ ಯಾರ್ಯಾರಿದ್ರು ಅವ್ರನ್ನೆಲ್ಲ ರಿಲೀಸ್ ಮಾಡ್ತಾರೆ. ಓಕೆನಾ? ಸೊ ಆ ಒಂದು ಅಷ್ಟು ದೊಡ್ಡ ಎಫರ್ಟ್ ತೊಗೊಂಡಿದ್ದು ಸುಭಾಷ್ ಚಂದ್ರ ಬೋಸ್ ಅವರು. ಓಕೆನಾ? ಆ್ಯಂಡ್ ಇವರ ಒಂದು ಸ್ಪೀಚಸ್ನೆಲ್ಲ ಆಜಾದ್ ಹಿಂದ್ ರೇಡಿಯೋ, ಅವ್ರು ಏನು ಹೇಳಬೇಕು ಅಂತ ಅನ್ಕೋತಾ ಇದ್ರು ಅದನ್ನೆಲ್ಲ ಆಜಾದ್ ಹಿಂದ್ ರೇಡಿಯೋದಲ್ಲಿ ಭಾಷಣಗಳನ್ನು ಮಾಡ್ತಾಯಿದ್ರು. ಕಾಂಗ್ರೆಸ್ಸನ್ನು ಬಿಡ್ತಾರೆ. ಅಗೇನ್ ಗಾಂಧೀಜಿಯವ್ರ ಜೊತೆ ಸ್ವಲ್ಪ ಕಾನ್ಫ್ಲಿಕ್ಟ್ ಆಗುತ್ತೆ. ಸೊ ಹಾಗಾಗಿ ಕಾಂಗ್ರೆಸ್ಸನ್ನು ಬಿಟ್ಟು ಅವ್ರದ್ದೇ ಆದಂಥ ಫಾರ್ವರ್ಡ್ ಬ್ಲಾಕನ್ನು ಶುರು ಮಾಡ್ತಾರೆ. ಓಕೆನಾ? ಆ್ಯಂಡ್ ಡೆಹಲಿ ಚಲೋಗೆ ಕೂಡ ಕರೆ ಮಾಡ್ತಾರೆ. ಆ್ಯಂಡ್ ಫಿಯರ್ಸ್ ಬ್ಯಾಟಲ್ ಬಿಟ್ವೀನ್ ಬ್ರಿಟಿಷ್ ಆ್ಯಂಡ್ INA, ಇಂಡಿಯನ್ ನ್ಯಾಷನಲ್ ಆರ್ಮಿ, ವಿಚ್ ವಾಸ್ ಹೆಡೆಡ್ ಬೈ ಯಾರು? ಸುಭಾಷ್ ಚಂದ್ರ ಬೋಸ್ ಅವರು INAನ ಹೆಡ್ ಮಾಡ್ತಾಯಿದ್ರು. ಸೊ ದೆ ವಾಸ್ ಫಿಯರ್ಸ್ ಬ್ಯಾಟಲ್ ಬಿಟ್ವೀನ್, ಅಂದರೆ ತುಂಬ ವಿರೋಧಿಯಾಗಿ ಬ್ರಿಟಿಷ್ ಹಾಗೂ INA ಇದ್ದರು. ಆ್ಯಂಡ್ ಅವರು ಒಂದು ಏರೋಪ್ಲೇನ್ ಕ್ರ್ಯಾಶಲ್ಲಿ ಸಾಯ್ತಾರೆ. ಸೊ ಹೇಗೆ ಸತ್ರು ಅನ್ನೋದು ಇವಾಗಲೂ ಒಂದು ನಿಗೂಢ ವಿಷಯ ಅದು. ಸೊ ಹೇಗೆ ಸತ್ರು ಅನ್ನೋದು ಗೊತ್ತಿಲ್ಲ, ಬಟ್ ಒಂದು ಏರೋಪ್ಲೇನ್ ಕ್ರ್ಯಾಶಲ್ಲಿ ಸತ್ತಿದ್ದಾರೆ ಸುಭಾಷ್ ಚಂದ್ರ ಬೋಸ್ ಅವರು. ಓಕೆ? ಎಸ್. ಸೊ ಇಲ್ಲಿ ನಾನು 8 ಪಾಯಿಂಟ್ಸ್ಗಿಂತನೂ ಜಾಸ್ತಿ ಇದೆ ಡೆಫಿನೆಟ್ಲಿ. ಸೊ ನೀವು ನೋಡ್ಕೊಳ್ಳಿ. ಓಕೆನಾ? ಸೊ ನೋಡಿಕೊಂಡು ಪಾಯಿಂಟ್ಸ್ನ ಬರೀರಿ. ರೈಟ್? ನೆಕ್ಸ್ಟ್, ರೈಟ್ ಡೌನ್ ದ ರೋಲ್ ಆಫ್ ಜವಾಹರ್ಲಾಲ್ ನೆಹರು ಇನ್ ಫ್ರೀಡಮ್ ಸ್ಟ್ರಗಲ್ ಆ್ಯಂಡ್ ಇಂಡಿಪೆಂಡೆಂಟ್ ಇಂಡಿಯಾ. ಸೊ ಸ್ವಾತಂತ್ರ್ಯ ಹೋರಾಟ ಮತ್ತು ಸ್ವಾತಂತ್ರ್ಯ ಭಾರತದಲ್ಲಿ ಜವಾಹರ್ಲಾಲ್ ನೆಹರು ಅವರ ಪಾತ್ರ. ಸೊ ಹೋಮ್ ರೂಲ್ ಆಜಿಟೇಷನ್. ಸೊ ಹೋಮ್ ರೂಲ್ ಅನ್ನೋದು ನೀವು ಆಲ್ರೆಡಿ ಕೇಳಿದ್ದೀರಾ. ನಾನು ಆ್ಯನಿ ಬೆಸೆಂಟ್ ಅವ್ರ ಬಗ್ಗೆ ಎಲ್ಲ ಪಾಠ ಮಾಡಬೇಕಾದ್ರೆ ಹೇಳಿದ್ದೀನಿ.
ಸೊ ಹೋಮ್ ರೂಲ್ ಅಂತ ಅಂದರೆ ನನ್ನ ದೇಶನ ನಾನೇ ಆಳುವಂಥದ್ದು, ಬೇರೆಯವ್ರು ಬಂದು ಆಳಬಾರ್ದು. ಸೊ ಈ ಒಂದು ಪ್ರಾಸೆಸ್ಸಲ್ಲಿ ಫ್ರೀಡಮ್ ಸ್ಟ್ರಗಲ್ಗೆ ಎಂಟ್ರಿ ಕೊಡ್ತಾರೆ ಜವಾಹರ್ಲಾಲ್ ನೆಹರು ಅವರು. ಸೊ ಪ್ಲೇಡ್ ಅ ಮೇಜರ್ ರೋಲ್ ಇನ್ ನಾನ್ ಕೋಆಪ್ರೇಷನ್ ಮೂವ್ಮೆಂಟ್ ಆಫ್ 1920. ಬಟ್ ಅವರು ಅದರಲ್ಲಿ ನಿರಾಶೆ ಆಗ್ತಾರೆ, ಡಿಸಪಾಯಿಂಟ್ ಆಗ್ತಾರೆ. ಬಿಕಾಸ್ ಚೌರಿ ಚೌರ ಆ್ಯಕ್ಟ್ ಆದಮೇಲೆ ಗಾಂಧೀಜಿ ಅವರು ನಾನ್ ಕೋಆಪ್ರೇಷನ್ ಮೂವ್ಮೆಂಟ್ನ ಕಾಲ್ಫರ್ ಮಾಡ್ತಾರೆ. ಸೊ ಹಾಗಾಗಿ ಅವರು ನಿರಾಶರಾಗ್ತಾರೆ. ಸೊ ಪ್ರೆಸಿಡೆಂಟ್ ಆಗಿರ್ತಾರೆ ಲಾಹೋರ್ ಕನ್ವೆನ್ಷನ್ 1929ನಲ್ಲಿ. ಆ್ಯಂಡ್ ಇವರ ಒಂದು ಉದ್ದೇಶ ಪೂರ್ಣ ಸ್ವರಾಜ ಆಗಿರುತ್ತೆ. ಆ್ಯಂಡ್ ಕಾಂಗ್ರೆಸ್ ಸೋಷಲಿಸ್ಟ್ ಪಾರ್ಟಿ, ಸೊ ನಾವು ಸುಭಾಷ್ ಚಂದ್ರ ಬೋಸ್ ಅವರು ಹೇಳಬೇಕಾದ್ರೂ ಈ ಪಾಯಿಂಟ್ನ ಇನ್ಕ್ಲೂಡ್ ಮಾಡಿದ್ವಿ. ಸೊ ಅವರಿಬ್ಬರು ಸೇರ್ಕೊಂಡು ಮಾಡುವಂಥದ್ದೇ. ಇದು ಒಂದು ಕಾಂಗ್ರೆಸ್ನ ವಿಂಗ್ ಆಗಿದೆ, ಬ್ರಾಂಚ್ ಥರ, ಓಕೆನಾ, ಸೋಷಿಯಲಿಸ್ಟ್ ಪಾರ್ಟಿ ಅನ್ನೋದು. ಸೊ ಫಾರ್ ಫ್ರಮ್ ಇಂಪೀರಿಯಲಿಸ್ಟ್ ವಾರ್ ಆ್ಯಂಡ್ ನಾನ್ ಅಲೈನ್ಡ್ ಮೂವ್ಮೆಂಟ್. ಸೊ ಇಂಪೀರಿಯಲಿಸ್ಟ್ ಅಂತ ತಕ್ಷಣ ಸೊ ನಮ್ಮ ದೇಶನ ಬೇರೆಯವರು ಆಳೋದು ಬೇರೆ ಕಡೆಯಿಂದ, ನಮ್ಮ ದೇಶಕ್ಕೆ ಬರೋದಿಲ್ಲ. ಸೊ ಅದಕ್ಕೆ ಅಗೇನ್ಸ್ಟ್ ಆಗಿದ್ದರು. ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಂದರೆ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ವರ್ಲ್ಡ್ ವಾರ್ ಎಲ್ಲ ಆದಮೇಲೆ ರಷ್ಯಾಗೆ ಹೆಲ್ಪ್ ಮಾಡ್ತೀರಾ, USA ಹೆಲ್ಪ್ ಮಾಡ್ತೀರಾ ಅಂದಾಗ ಇಲ್ಲ ನಾನು ಯಾರಿಗೂ ಹೆಲ್ಪ್ ಮಾಡಲ್ಲ ಅಂತ ನಿಂತ್ಕೋತಾರೆ. ಅದೇ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್. 5 year ಪ್ಲ್ಯಾನ್ಸ್ ಶುರು ಮಾಡ್ತಾರೆ, ಪ್ರೋತ್ಸಾಹ ಮಾಡ್ತಾರೆ. ಇಂಡಸ್ಟ್ರಿಯಲೈಸೇಷನ್, ಕೈಗಾರಿಕರಣಕ್ಕೆ ಜಾಸ್ತಿ ಪ್ರೋತ್ಸಾಹನ ಮಾಡ್ತಾರೆ. ಆ್ಯಂಡ್ ರೀಆರ್ಗನೈಸಿಂಗ್ ಆಲ್ ದಿ ಸ್ಟೇಟ್ಸ್, ಓಕೆನಾ. ಸೊ ಸರ್ದಾರ್ ವಲ್ಲಭಾಯ್ ಪಟೇಲ್ ಆ್ಯಂಡ್ ಜವಾಹರ್ಲಾಲ್ ನೆಹರು ಇಬ್ಬರು ಮಾಡುವಂಥದ್ದು. ಸೊ ಎಲ್ಲ ಸ್ಟೇಟ್ಸ್ಗಳು ಇವಾಗ ಭಾರತದ ಥರ ಇದೆ ಅನ್ನೋದಕ್ಕೆ ಮೇಜರ್ ಕಾರಣ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಾಗಿರ್ತಾರೆ ಹಾಗೂ ಜವಾಹರ್ಲಾಲ್ ನೆಹರು ಕೂಡ ಆಗಿರ್ತಾರೆ. ಸೊ ಮಿಕ್ಸ್ಡ್ ಎಕನಾಮಿಕ್ ಸಿಸ್ಟಮ್ ಅಂದರೆ ಬೋತ್ ಕ್ಯಾಪಿಟಲಿಸಮ್ ಹಾಗೂ ಸೋಷಿಯಲಿಸಮ್ ಎರಡೂ ಮಿಕ್ಸ್ ಮಾಡಿ ನಮ್ಮ ಒಂದು ಆರ್ಥಿಕ ನೀತಿಯನ್ನು ಮಾಡೋಣ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಡುವಂಥದ್ದು ಜವಾಹರ್ಲಾಲ್ ನೆಹರು ಅವರು. ಆ್ಯಂಡ್ ಹಾಗೆ ಮಾಡ್ತಾರೆ ಕೂಡ. ಆ್ಯಂಡ್ ಪಂಚಶೀಲ ಪ್ರಿನ್ಸಿಪಲ್. ಸೊ ಇದು ಒಂದು ಲೈಕ್ 5 ಎಲಿಮೆಂಟ್ಸ್ ಇದೆ ಈ ಒಂದು ಪಂಚಶೀಲ ತತ್ವದಲ್ಲಿ, ಬುದ್ಧಿಸಮ್ ಪ್ರಕಾರ ಮಾಡಿರೋವಂಥ ಒಂದು ಪಂಚಶೀಲ ತತ್ವಗಳು. ಸೊ ಇದೆಲ್ಲ ನಿಮಗೆ ಅಚೀವ್ಮೆಂಟ್ಸ್ ಕೆಳಗಡೆ ಬರುತ್ತೆ. ಬರೀ ಅಚೀವ್ಮೆಂಟ್ಸ್ ಅಂತ ಕೇಳಿದಾಗ ಈ ಪಾಯಿಂಟ್ಸ್ ಎಲ್ಲ ಏನಿದೆ ಮಕ್ಕಳೇ, ಇದನ್ನು ನೀವು ಅಚೀವ್ಮೆಂಟ್ಸ್ ಕೆಳಗಡೆ ಹಾಕ್ಬೋದು ಇಲ್ಲಿಂದ, ಓಕೆನಾ, ಆಫ್ ಜವಾಹರ್ಲಾಲ್ ನೆಹರು, ರೈಟ್. ನೆಕ್ಸ್ಟ್ ಬಾಲ್ ಗಂಗಾಧರ್ ತಿಲಕ್ ಫ್ರೀಡಮ್ ಸ್ಟ್ರಗಲ್ಗೆ ಅವರ ಒಂದು ಪಾತ್ರ ಏನು ಅಂತ. ಸೊ ತಿಲಕ್ ಅವ್ರು ಹೇಳೋದು ಸ್ವರಾಜ್ ಇಸ್ ಮೈ ಬರ್ತ್ ರೈಟ್. ಸೊ ಆ್ಯಂಡ್ ಐ ವಿಲ್ ಗೆಟ್ ಇಟ್ ಅಟ್ ಎನಿ ಕಾಸ್ಟ್ ಅಂತ ಹೇಳ್ತಾರೆ. ಸೊ ಇದೊಂದು ಫೇಮಸ್ ಸ್ಲೋಗನ್ ಕೂಡ ಆಗಿದೆ. 1 mark ಕೇಳೋವಂಥ ಸಾಧ್ಯತೆ ಜಾಸ್ತಿ ಇದೆ. ಸೊ ಹಿ ಎಂಕರೇಜ್ ಪೀಪಲ್ ಟುವರ್ಡ್ಸ್ ನ್ಯಾಷನಲಿಸಮ್ ಥ್ರೂ ಔಟ್ ದ ಸೆಲೆಬ್ರೇಷನ್ಸ್ ಆಫ್ ಗಣೇಶ, ಶಿವಾಜಿ ಆ್ಯಂಡ್ ದುರ್ಗಾ ಪೂಜಾ. ಸೊ ಬಾಲ್ ಗಂಗಾಧರ್ ತಿಲಕ್ ಅವರು ಎಕ್ಸ್ಟ್ರೀಮಿಸ್ಟ್ ಆಗಿದ್ರು. ನಾನು ಎಕ್ಸ್ಟ್ರೀಮಿಸ್ಟ್ ಕ್ವೆಶನಲ್ಲಿ ಆನ್ಸರ್ ಹೇಳಬೇಕಾದ್ರೇ ಹೇಳಿದೆ. ಸೊ ಇವ್ರೇನು ಮಾಡ್ತಾರಪ್ಪ ಅಂತಂದರೆ ಫೆಸ್ಟಿವಲ್ಸ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ. ಬಿಕಾಸ್ ಜನಗಳು ಸೇರಬೇಕು ಅವ್ರಿಗೆ. ಜನಗಳು ಸೇರಿದಾಗ ನನ್ನ ಪ್ಲ್ಯಾನ್ ಏನು, ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ನೋದೆಲ್ಲ ನಾನು ಹೇಳಿದ್ರೆ ಅವ್ರು ಕೇಳ್ತಾರೆ ಅವಾಗ. ಸೊ ಹಾಗಾಗಿ ಇವರೇನು ಮಾಡ್ತಾಯಿದ್ರು, ಪೂಜೆ ಆಚರಣೆಗಳಿಗೆಲ್ಲ ಅವ್ರು ಜಾಸ್ತಿ ಪ್ರೋತ್ಸಾಹ ಮಾಡ್ತಾಯಿದ್ರು. ಸೊ ಹಿ ಯುಟಿಲೈಸ್ ಕೇಸರಿ ಇನ್ ಮರಾಠಿ ಆ್ಯಂಡ್ ಮರಾಠ ನ್ಯೂಸ್ ಪೇಪರ್ ಇನ್ ಇಂಗ್ಲೀಷ್ ಫಾರ್ ಫ್ರೀಡಮ್ ಸ್ಟ್ರಗಲ್. ಸೊ 2 ನ್ಯೂಸ್ ಪೇಪರ್ನ ಬಿಡ್ತಾರೆ, ಕೇಸರಿ ಅಂತ ಮರಾಠಿಯಲ್ಲಿ ಆ್ಯಂಡ್ ಮರಾಠ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ. ಸೊ ಇದೆಷ್ಟು ಪರಿಣಾಮ ಬೀರ್ತು ಅಂತಂದರೆ ಇದನ್ನು ಜಾಸ್ತಿ ಜನ ಓದಿ ನಮಗೆ ಫ್ರೀಡಮ್ ಬೇಕು ಅಂತ ಫುಲ್ ರೊಚ್ಚಿಗೆದ್ದು ಬಿಡ್ತಾಯಿದ್ರು, ಓಕೆನಾ. ಸೊ ಹಾಗಾಗಿ ಏನಾಗುತ್ತಪ್ಪ ಅಂತಂದರೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಇವರು ಅಂತ ಜೈಲಿಗೆ ಹಾಕ್ತಾರೆ. ಓಕೆ, ಹಿ ವಾಸ್ ಇನ್ಪ್ರಿಸೆಂಟ್, ಓಕೆ, ಫಾರ್ ಹಿಸ್ ರೆವಲ್ಯೂಷನರಿ ಆರ್ಟಿಕಲ್ಸ್. ಸೊ ಇವರ ಒಂದು ಕ್ರಾಂತಿಕಾರಿ ಆರ್ಟಿಕಲ್ಸ್ ಏನಿದ್ವು ನ್ಯೂಸ್ ಪೇಪರಲ್ಲಿ, ಈ ಒಂದು ನ್ಯೂಸ್ ಪೇಪರ್ಸ್ಗಳಿಂದ ಬ್ರಿಟಿಷ್ ಅವ್ರಿಗೆ ತಲೆ ಕೆಟ್ಟು ಅವ್ರನ್ನ ಜೈಲಲ್ಲಿ ಹಾಕ್ತಾರೆ. ಜೈಲಲ್ಲಿ ಹಾಕಿದ್ರೂ ಬಿಡ್ದಿರ ಅವರು ಗೀತ ರಹಸ್ಯನ ಬರೀತಾರೆ, ಓಕೆನಾ. ಸೊ ಅದು ಬಾಲಗಂಗಾಧರ್ ತಿಲಕ್. ನೆಕ್ಸ್ಟು, ಹೌ ಡಿಡ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಇನ್ಫ್ಲೂಯೆನ್ಸ್ ಇಂಡಿಯನ್ಸ್. ಸೊ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಭಾರತೀಯರ ಮೇಲೆ ಹೇಗೆ ಪ್ರಭಾವ ಬೀರ್ತು ಅಂತ. ಫಸ್ಟು ಬ್ರಿಟಿಷ್ ಗೌರ್ಮೆಂಟ್ ಪಾಸ್ ದ ಪ್ರೊಕ್ಲಮೇಷನ್ ಇನ್ 1858. ಸೊ ಒಂದು ಘೋಷಣೆಯನ್ನು ಮಾಡ್ತಾರೆ 1858ಅಲ್ಲಿ. 1857ನಲ್ಲಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಗುತ್ತೆ. ಇಮಿಡಿಯೇಟ್ ನೆಕ್ಸ್ಟ್ ಇಯರ್ ಒಂದು ಘೋಷಣೆಯನ್ನು ಮಾಡ್ತಾರೆ. ಏನು ಘೋಷಣೆಯನ್ನು ಮಾಡ್ತಾರಪ್ಪ ಅಂತಂದರೆ, British East India Company ended and began the administration of India by the name of Queen of Britain. ಅಂದರೆ ಇವಾಗ ನೀವು ಈಸ್ಟ್ ಇಂಡಿಯಾ ಕಂಪನಿ ಕೆಳಗಡೆ ಇಲ್ಲ, ಡೈರೆಕ್ಟಾಗಿ ಬ್ರಿಟಿಷ್ನ ಕ್ವೀನ್ ಕೆಳಗಡೆ ಇದ್ದೀರಾ, ಅಂದರೆ ನಮ್ಮ ಬ್ರಿಟಿಷ್ ಕೆಳಗಡೆ ಇದ್ದೀರಾ, ಈಸ್ಟ್ ಇಂಡಿಯಾ ಕಂಪನಿ ಕೆಳಗಡೆ ಇಲ್ಲ ಅಂತ ಒಂದು ಹೇಳ್ತಾರೆ. ಸೊ ದ ಇನ್ವಾಲ್ವ್ಮೆಂಟ್ ಆಫ್ ಇಂಡಿಯನ್ಸ್ ಇನ್ ದಿಸ್ ಪ್ರಾಸೆಸ್ ಆಫ್ ಲಾ ಮೇಕಿಂಗ್ ಬಿಗ್ಯಾನ್ ಇನ್ ದ ಆ್ಯಕ್ಟ್ ಆಫ್ 1861. ಸೊ ಕಾನೂನು ರಚನೆಯ ಪ್ರಕ್ರಿಯೆ ಏನಿದೆ ಭಾರತೀಯರದು, ಅದು 1861 ಕಾಯ್ದೆಯಿಂದ ಪ್ರಾರಂಭ ಆಗುತ್ತೆ, ಓಕೆನಾ. ನೆಕ್ಸ್ಟು,
ಸೊ ಇಷ್ಟೆಲ್ಲ ಆದಮೇಲೆ ನ್ಯೂ ಎಜುಕೇಷ್ನಲ್ ಕ್ಲಾಸು ಆ್ಯಂಡ್ ಬಿಗ್ಯಾನ್ ಟು ಹ್ಯಾವ್ ಕ್ಲಿಯರ್ ಕಾನ್ಸೆಪ್ಟ್ ಆಫ್ ನ್ಯಾಷನಲಿಸಮ್ ಆ್ಯಂಡ್ ಟ್ರೈ ಟು ಶೇರ್ಸ್ ದ ಸೇಮ್ ವಿತ್ ದ ಕಾಮನ್ ಪೀಪಲ್. ಸೊ ಎಜುಕೇಷನ್ಗಾಗಿರ್ಬೋದು, ಎಸ್ ನ್ಯಾಷನಲಿಸಮ್, ನನ್ನ ದೇಶ ನನಗೆ ಬೇಕು, ಫ್ರೀಡಮ್ ಬೇಕು. ಸೊ ಈ ಥರದ್ದೆಲ್ಲ ಜಾಸ್ತಿ ಆಗ್ತಾ ಹೋಯಿತು ಆ್ಯಂಡ್ ಅದು ಪ್ರತಿಯೊಬ್ಬರಿಗೂ ಹಂಚಿಕೆ ಆಗ್ತಾ ಹೋಯಿತು. ಈ ಪ್ರತಿಯೊಬ್ಬರ ತಲೆಯಲ್ಲೂ ಅದು ಕೂರ್ತಾ ಹೋಯಿತು. ಆಯಿತಾ? ನೆಕ್ಸ್ಟ್, ದ ಬ್ರಿಟಿಷ್ ರಿಯಲೈಸ್ ದಟ್ ಪೀಸ್ಫುಲ್ ರೂಲ್ ವಾಸ್ ನಾಟ್ ಪಾಸಿಬಲ್ ವಿತೌಟ್ ಸಪೋರ್ಟ್, ಟ್ರಸ್ಟ್ ಆ್ಯಂಡ್ ಕಾನ್ಫಿಡೆನ್ಸ್ ಆಫ್ ಇಂಡಿಯನ್. ಸೊ ಭಾರತೀಯರ ಬೆಂಬಲ, ನಂಬಿಕೆ ಆ್ಯಂಡ್ ವಿಶ್ವಾಸ ಇಲ್ಲದೆ ನಾವಿನ್ನು ಮುಂದೆ ಇವ್ರನ್ನ ಆಳೋದಕ್ಕಾಗೋದಿಲ್ಲ ಅಂತ ಬ್ರಿಟಿಷ್ ಅವ್ರಿಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಓಕೆನಾ? ಸೊ ದಿಸ್ ಗಿವ್ಸ್ ಅ ನ್ಯೂ ರೂಟ್ ಟು ಫ್ರೀಡಮ್ ಸ್ಟ್ರಗಲ್. ಸೊ ಭಯ ಅನ್ನೋದು ಶುರು ಆಗುತ್ತೆ. ಅದೇ ನಮ್ಮ ಒಂದು ತಾಕತ್ತಾಗುತ್ತೆ. ಬ್ರಿಟಿಷ್ ಅವ್ರಿಗೆ ಭಯನೇ ಭಾರತೀಯರಿಗೆ ತಾಕತ್ತಾಗುತ್ತೆ. ಹೊಸ ಮಾರ್ಗದ ಸ್ವಾತಂತ್ರ್ಯ ಚಳುವಳಿಗೆ ಇದೊಂದು ಹೊಸ ಮಾರ್ಗ ಆಗುತ್ತೆ. ಸೊ ಇಂಡಿಯನ್ಸ್ ಅಂಡರ್ಸ್ಟುಡ್ ದ ಇನ್ಅವೈಲಬಿಲಿಟಿ ಆಫ್ ಫೈಂಡಿಂಗ್ ಆಲ್ಟರ್ನೇಟಿವ್ ರೂಟ್ಸ್ ಟು ಆಬ್ಟೇನ್ ಫ್ರೀಡಮ್. ಸೊ ಬರೀ ನಾವು ಯಾವ್ಯಾವ ರೀತಿಯಲ್ಲಿ ಫ್ರೀಡಮ್ನ ತೊಗೋಬೋದು ಅನ್ನೋದು ಈಸಿಯಾಗಿ ಬ್ರಿಟಿಷ್ ಅವರಿಂದ ಹೇಗೆ ಫ್ರೀಡಮ್ ತೊಗೋಬೋದು ಅಂತ ಈಸಿಯಾಗಿ ಭಾರತೀಯರಿಗೆ ಗೊತ್ತಾಗ್ತಾ ಹೋಯಿತು. ಯಾವ್ಯಾವ ಮಾರ್ಗಗಳಲ್ಲಿ ನಾವು ಫ್ರೀಡಮ್ನ ತೊಗೋಬೋದು ಅಂತ. ಆಯಿತಾ? ಎಸ್. ಸೊ ಲಿಸ್ಟ್ಸ್ ದ ಅಚೀವ್ಮೆಂಟ್ಸ್ ಆಫ್ ಡಾಕ್ಟರ್ B.R. ಅಂಬೇಡ್ಕರ್. ಸೊ ಸಾಧನೆಗಳು B.R. ಅಂಬೇಡ್ಕರ್ದು. ಸೊ ಅಡ್ವೊಕೇಟೆಡ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಫ್ರೀಡಮ್. ಸೊ ಇವ್ರು ಪಾಲಿಟಿಕಲ್ ಬಗ್ಗೆ ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳಿಲ್ಲ, ಬಟ್ ಸಾಮಾಜಿಕ ಹಾಗೂ ಆರ್ಥಿಕತೆಯ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡ್ರು. ಅದಕ್ಕೆ ಜಾಸ್ತಿ ಪ್ರೋತ್ಸಾಹ ಮಾಡ್ತಾ ಹೋದರು, ಅದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಹೋದರು. ಅಲ್ಟಿಮೇಟ್ಲಿ ನಮ್ಮ ದೇಶ ಯಾವ ಒಂದು ಆರ್ಥಿಕತೆಯಲ್ಲಿದೆ ಆ್ಯಂಡ್ ಸಾಮಾಜಿಕವಾಗಿ ಹೇಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಆ್ಯಂಡ್ ಫಾಟ್ ಅಗೇನ್ಸ್ಟ್ ಕಾಸ್ಟ್ ಸಿಸ್ಟಮ್, ನಾನು ಆಲ್ರೆಡಿ ಹೇಳಿದೆ, ಜಾತಿ ವ್ಯವಸ್ಥೆ ಬಗ್ಗೆ ಇವರು ಜಾಸ್ತಿನೇ ಏನಂತಾರೆ ಹೋರಾಟನ ಮಾಡ್ತಾರೆ. ಆ್ಯಂಡ್ ಮಹದ್ ಆ್ಯಂಡ್ ಕಲರಂ ಟೆಂಪಲ್ ಮೂವ್ಮೆಂಟ್ಸ್. ಮಹದ್ ಅಂದಿದ ತಕ್ಷಣ ನೀರಿಗೋಸ್ಕರ, ಕಲರಂ ಅಂದಿದ ತಕ್ಷಣ ಒಂದು ದೇವಾಲಯದ ಒಂದು ಎಂಟ್ರಿಗೋಸ್ಕರ ಮೂಮೆಂಟ್ಸ್ಗಳನ್ನು ಮಾಡ್ತಾರೆ, ಚಳುವಳಿಗಳನ್ನು. ಅದೇನು ಹಿಟ್ ಆಗೋದಿಲ್ಲ, ಬಟ್ ಒಂದು ಜಾಸ್ತಿ ರೀತಿಯಲ್ಲಿ ಪ್ರೇರಣೆಯನ್ನು ಬೀರುತ್ತೆ. ಓಕೆನಾ? ಸೊ ಎಸ್ಟಾಬ್ಲಿಷ್ ಬಹಿಷ್ಕೃತ ಹಿತಕರ್ಣಿ ಸಭಾ. ಸೊ ಇವರು ಏನು ಮಾಡ್ತಾರೆ, ಇವರು ನಾನು ಹೇಳ್ದೆ ಅಲ್ಲ, ಸೊ ಏನು ಗಾಂಧೀಜಿಯವ್ರಿಗೂ ಮತ್ತು ಡಾಕ್ಟರ್ B.R. ಅಂಬೇಡ್ಕರ್ಗೂ ಸ್ವಲ್ಪ ಕಾನ್ಫ್ಲಿಕ್ಟ್ ಆಗುತ್ತೆ. ಸೊ ಕಾಂಗ್ರೆಸ್ನ ಬಿಟ್ಟು ಬಹಿಷ್ಕೃತ ಹಿತಕರ್ಣಿ ಸಭಾ ಅನ್ನೋದನ್ನು ಶುರು ಮಾಡ್ತಾರೆ, ಅವ್ರದ್ದೇ ಆದಂಥ ಆರ್ಗನೈಸೇಷನ್. ಸೊ ಅದ್ರ ಕೆಳಗಡೆ ಪಾರ್ಟಿನ ಶುರು ಮಾಡ್ತಾರೆ, ಸ್ವಾತಂತ್ರ್ಯ ಕಾರ್ಮಿಕ ಪಾರ್ಟಿ ಅಂತ. ಓಕೆ. ಆ್ಯಂಡ್ ನ್ಯೂಸ್ ಪೇಪರ್ಸ್ನ ಬರೀತಾರೆ, ಪ್ರಬುದ್ಧ ಭಾರತ, ಜನತಾ ಮೂಕನಾಯಕ, ಬಹಿಷ್ಕೃತ ಭಾರತ ಪೇಪರ್ಸ್ನ ರಿಲೀಸ್ ಮಾಡ್ತಾರೆ, ಪತ್ರಿಕೆಗಳನ್ನ. ಓಕೆ. ಆ್ಯಂಡ್ ವರ್ಕ್ ಟುವರ್ಡ್ಸ್ ಪ್ರೋಗ್ರೆಸ್ ಆಫ್ ಅಗ್ರಿಕಲ್ಚರ್ ಲೇಬರ್ಸ್. ಸೊ ಕೃಷಿ ಕಾರ್ಮಿಕರ ಪ್ರಗತಿ ಮೇಲೆ ಅವ್ರು ಫೋಕಸ್ ಮಾಡ್ತಾರೆ. ಹಿ ವಾಸ್ ದ ಚೇರ್ಮನ್ ಆಫ್ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿ. ಸೊ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿಯ ಅಧ್ಯಕ್ಷರಾಗಿರ್ತಾರೆ. ಹಿ ಸರ್ವ್ಡ್ ಆ್ಯಸ್ ಎ ಲಾ ಮಿನಿಸ್ಟರ್, ಕಾನೂನು ಸಚಿವರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಆ್ಯಂಡ್ ಇವ್ರಿಗೆ ಭಾರತ ಲೈಫ್ ಟೈಮ್ ಅಚೀವ್ಮೆಂಟ್ ಆಗಿ ಒಂದು ಭಾರತ ರತ್ನ ಕೂಡ, ಈ ಒಂದು ಪ್ರಶಸ್ತಿ ಕೂಡ ಕೊಡ್ತಾರೆ. ಓಕೆನಾ? ಎಸ್. ಸೊ ಎಕ್ಸ್ಪ್ಲೇನ್ ದ ವೇರಿಯಸ್ ಟ್ರೈಬಲ್ ರಿವೋಲ್ಟ್ಸ್ ಇನ್ ಇಂಡಿಯನ್ ಇಂಡಿಪೆಂಡೆನ್ಸ್ ಸ್ಟ್ರಗಲ್. ಸೊ ದ ಟ್ಯಾಕ್ಸ್ ಆ್ಯಂಡ್ ಫಾರೆಸ್ಟ್ ಪಾಲಿಸೀಸ್ ಆಫ್ ದ ಬ್ರಿಟಿಷ್. ಓಕೆನಾ? ಸೊ ಯಾಕೆ ಈ ಒಂದು ಟ್ರೈಬಲ್ ಮೂಮೆಂಟ್ಸ್ ನಾವು ನೋಡ್ತಾ ಇದ್ದೀವಿ, ಕಾಮನ್ ಪೀಪಲ್ಲು, ರಾಜರು, ಸೈನಿಕರು, ಫಾರ್ಮರ್ಸ್ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲಿ ಟ್ರೈಬಲ್ಸ್ಗೆ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ಓಕೆನಾ? ಸೊ ಬುಡಕಟ್ಟು ದಂಗೆ ಅಂತ, ಬುಡಕಟ್ಟು ಜನಾಂಗ ಅಂತ ಏನು ಹೇಳ್ತೀವಿ, ಅವ್ರಿಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ, ಹೇಗೆ ಅಂತ. ಓಕೆನಾ? ಸೊ ದ ಟ್ಯಾಕ್ಸ್ ಆ್ಯಂಡ್ ಫಾರೆಸ್ಟ್ ಪಾಲಿಸೀಸ್ ಆಫ್ ದ ಬ್ರಿಟಿಷ್ ಇವ್ರಿಗೆ ಪ್ರಾಬ್ಲಮ್ ಆಯಿತು. ಸೊ ಒಂದು ಎಲ್ಲದಕ್ಕೂ ತೆರಿಗೆ ಕಟ್ಟಿ ಅಂತ ಹೇಳೋವಂಥದ್ದು. ಆ್ಯಂಡ್ ಇವ್ರು ಬೇಸಿಕಲಿ ಅರಣ್ಯಗಳು ಇವ್ರದ್ದಾಗಿರುತ್ತೆ, ಬಟ್ ಬ್ರಿಟಿಷ್ ಅವ್ರು ಬಂದು ಇವ್ರ ಮೇಲೆ ಈ ಥರ ಮಾಡಿ ಆ ಥರ ಮಾಡಿ ಅಂತ ನೀತಿಗಳು ಹಾಕ್ತಾ ಇದ್ದಿದೆ, ಅವ್ರಿಗೊಂದು ಪ್ರಾಬ್ಲಮ್ ಆಗುತ್ತೆ. ಓಕೆನಾ? ಸೊ ಸಾಂತಲ, ಹಲಗಳ್ಳಿ ಆ್ಯಂಡ್ ಮುಂಡಾ ರಿವೋಲ್ಟ್ಸ್. ಸೊ ಹಲಗಳ್ಳಿ ಅನ್ನೋದು ನೀವು ಆಲ್ರೆಡಿ ಕೇಳಿದ್ದೀರಾ, ನಿಮಗೆ ಫೆಮಿಲಿಯರ್ ಆದಂಥ ಒಂದು ಹೆಸರು. ಸೊ ಸಾಂತಲ ಟ್ರೈಬಲ್ಸ್ ಹಿಲ್ಲಿ ರೀಜನ್ಸ್ ಆಫ್ ಬೆಂಗಾಲ್ ಆ್ಯಂಡ್ ಒಡಿಶಾ ಅಲ್ಲಿ ನಾವು ನೋಡಬಹುದು. ಸೊ ಆ ಒಂದು ಪ್ರದೇಶದಲ್ಲಿ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ನಿಮ್ಗೆ ಗೊತ್ತೇ ಇದೆ. ಸೊ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ಇಂದ ಜಮೀನ್ದಾರ್ಗಳಿಗೆ ಹಾಗೂ ಬ್ರಿಟಿಷ್ ಅವ್ರಿಗೆ ಅನುಕೂಲ ಆಯಿತು, ಬಿಟ್ಟೆ ಫಾರ್ಮರ್ಸಿಗಲ್ಲ. ಓಕೆನಾ? ಸೊ ಹಾಗಾಗಿ ಅಲ್ಲಿ ಲ್ಯಾಂಡ್ಲೆಸ್ ಆಗ್ತಾರೆ. ಎಕ್ಸ್ಪ್ಲಾಯ್ಟೇಷನ್ ಬೈ ದ ಜಮೀನ್ದಾರ್ಸ್, ಮನಿ ಲೆಂಡರ್ಸ್ ಆ್ಯಂಡ್ ಕಂಪನಿ. ಸೀಕ್ರೆಟ್ ಮೀಟಿಂಗ್ಸ್ನ ನಡೆಸ್ತಾರೆ. ಸಿವಿಯರ್ ರಿವೋಲ್ಟ್ ಇನ್ ಬಾರಾಹತ್, ಭಗತ್ಪುರ್ ಆ್ಯಂಡ್ ರಾಜ್ಮಹಲ್ ಏರಿಯಾಸ್ ಅಲ್ಲಿ ಅವರು ತೀವ್ರ ದಂಗೆಯನ್ನು ಮಾಡ್ತಾರೆ. ಸೊ ಶತ್ರುಗಳನ್ನ ಕೊಲೆ ಮಾಡ್ತಾರೆ. ಆ್ಯಂಡ್ ಜಮೀನ್ದಾರ್ಸ್ ಹಾಗೂ ಮನಿ ಲೆಂಡರ್ಸ್ನ ಓಡಿಸ್ಬಿಡ್ತಾರೆ. ಸೊ ದಿಸ್ ಬಿಕೇಮ್ ಆ್ಯನ್ ಇನ್ಸ್ಪಿರೇಷನ್ ಫಾರ್ ಮೆನಿ ರಿವೋಲ್ಟ್ಸ್ ಅಗೇನ್. ಸೊ ಇಷ್ಟೆಲ್ಲ ಮಾಡ್ತಾ ಇದ್ದಾಗ
ಬುಡಕಟ್ಟು ಜನಾಂಗದವರು ಇದೊಂದು ಇನ್ಸ್ಪಿರೇಷನ್ ಆಗಿ ನಿಂತ್ಕೊಳ್ಳುತ್ತೆ. ಇವರೇ ಹಿಂಗೆ ಮಾಡ್ತಾ ಇದ್ದಾರೆ, ಯುನೋ ಅವರ ಒಂದು ದೇಶಕ್ಕೋಸ್ಕರ, ಅವರ ಒಂದು ಇರುವಂಥ ಜಾಗಕ್ಕೋಸ್ಕರ, ಮತ್ತು ನಾವಿನ್ನು ಹೆಂಗೆ ಮಾಡಬೇಕು ಅಂತ ಎಲ್ಲರಲ್ಲೂ ಅದು ಆ ಒಂದು ಇನ್ಸ್ಪಿರೇಷನ್ ಅನ್ನೋದು ಬರುತ್ತೆ. ಓಕೆನಾ, ಅದು ಆನ್ಸರ್ ಆಗಿದೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಪ್ರೊಟೆಸ್ಟ್ ಆಫ್ ಫಾರ್ಮರ್ಸ್ ಆ್ಯಂಡ್ ವರ್ಕರ್ಸ್ ಇನ್ ದ ಫ್ರೀಡಮ್ ಸ್ಟ್ರಗಲ್. ಸೊ ಸ್ವಾತಂತ್ರ್ಯ ಹೋರಾಟದಲ್ಲಿ ರೈತರು ಮತ್ತು ಕಾರ್ಮಿಕರ ಪ್ರತಿಭಟನೆಗಳನ್ನು ವಿವರಿಸಿ. ಸೊ ಅಗೇನ್ ಇದು ಲ್ಯಾಂಡ್ಲಾರ್ಡ್ಸ್ ಹಾಗೂ ಯುರೋಪಿಯನ್ ಪ್ಲಾಂಟರ್ಸ್ನ ವಿರುದ್ಧ ಹೋಗುವಂಥದ್ದು, ಜಮೀನ್ದಾರ್ಗಳು ಹಾಗೂ ಯುರೋಪಿಯನ್ ಪ್ಲಾಂಟರ್ಗಳ ವಿರುದ್ಧ. ರೆಫ್ಯೂಸ್ ಟು ಗ್ರೋ ಇಂಡಿಗೋ ಇನ್ ಚಂಪಾರಣ್ ಡಿಸ್ಟ್ರಿಕ್ಟ್. ಸೊ ಈ ಒಂದು ಡಿಸ್ಟ್ರಿಕ್ಟಲ್ಲಿ, ಚಂಪಾರಣ್ಯ ಡಿಸ್ಟ್ರಿಕ್ಟಲ್ಲಿ ಇಂಡಿಗೋ ಅನ್ನೋ ಒಂದು ಬೆಳೆನ ನಾವು ಬೆಳೆಸೋದಿಲ್ಲ ಅಂತ. ಸೊ ಇಂಡಿಗೋ ಬೆಳೆ ಏನು, ಅದು ಆ ಒಂದು ಹೂ ಬೇಸಿಕಲಿ ನೀಲಿ ಕಲರಲ್ಲಿರುತ್ತೆ. ಆ ಹೂಗಳಿಂದ ಡೈನ ಮಾಡ್ತಾರೆ, ಬಟ್ಟೆಗೆ ಕಲರನ್ನು ಮಾಡ್ತಾರೆ. ಸೊ ಬ್ರಿಟಿಷ್ ಅವ್ರಿಗೆ ಅದು ಅಗತ್ಯವಾಗಿತ್ತು. ಯಾಕೆ ಭಾರತೀಯರಿಗೆ ಅದನ್ನು ಬೆಳೆಸಿ ಅಂತ ಹೇಳ್ತಾರೆ ಅಂತಂದರೆ, ಇಂಡಿಗೋ ಬೆಳೆಸಿದ ಮೇಲೆ ಆ ಒಂದು ಸಾಯಿಲಲ್ಲಿ, ಮಣ್ಣಲ್ಲಿರುವಂಥ ಫಲವತ್ತತೆ ಎಲ್ಲ ಹೊಟ್ಟೋಗುತ್ತೆ. ಆಯಿತಾ ಮಕ್ಕಳೇ? ಸೊ ಭೂಮಿ ಇನ್ನೇನಕ್ಕೂ ಲಾಯಕ್ಕಿರೋದಿಲ್ಲ, ಆ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಭಾರತೀಯರು ನೀವೇ ಬೆಳೆಸಬೇಕು ಅನ್ನೋ ಒಂದು ಫೋರ್ಸ್ನ ಮಾಡ್ತಾರೆ. ಬಟ್ ಭಾರತೀಯರು ಅದಕ್ಕೆ ಒಪ್ಪೋದಿಲ್ಲ, ಅಗೇನ್ಸ್ಟ್ ಆಗಿ ಹೋಗ್ತಾರೆ. ಸೊ ಆಜಿಟೇಷನ್ಸ್ ಅಗೇನ್ಸ್ಟ್ ಲ್ಯಾಂಡ್ ಟ್ಯಾಕ್ಸ್. ಆಯಿತಾ? ಸೊ ಲ್ಯಾಂಡ್ ಟ್ಯಾಕ್ಸ್ ವಿರುದ್ಧ ಹೋರಾಟನ ನಡೆಯುತ್ತೆ. ಸೊ ಗಾಂಧೀಜಿ ಕೂಡ ಇದಕ್ಕೆ ಒಪ್ಪೋದಿಲ್ಲ. ಸೊ ಅವರು ಸತ್ಯಾಗ್ರಹ ಮಾಡ್ತಾರೆ ಟು ಅಬಾಲಿಷ್ ಟ್ಯಾಕ್ಸ್ ಇದ್ರ ವಿರುದ್ಧ. ಆ್ಯಂಡ್ ಚಂಪಾರಣ್ಯ, ಖೇದ ಆ್ಯಂಡ್ ಅದರ್ ಏರಿಯಾಸ್, ಗಾಂಧೀಜಿ ಅವರ ಪ್ರಭಾವ ಜಾಸ್ತಿನೇ ಬೀರುತ್ತೆ ಈ ಒಂದು ಪ್ರದೇಶಗಳಲ್ಲಿ. ತೇಬಾಗ್, ಮಲಬಾರ್ ಎಕ್ಸೆಟ್ರಾ ರೋಸ್ ಇನ್ ರಿವಾಲ್ಟ್ ಅಗೇನ್ಸ್ಟ್ ಲ್ಯಾಂಡ್ ಲಾರ್ಡ್ಸ್ ಆ್ಯಂಡ್ ಆಲ್ಸೋ ಬ್ರಿಟಿಷ್. ಸೊ ತೆಲಂಗಾಣ, ಆಂಧ್ರ ರೆಡ್ಡಿ ಲ್ಯಾಂಡ್ ಲಾರ್ಡ್ಸ್ ಆ್ಯಂಡ್ ದ ನಿಜಾಮ್ ರಜಾಕ್ಸ್ ಕೂಡ ಏನು ಮಾಡ್ತಾರಪ್ಪ ಅಂತಂದರೆ ರೊಚ್ಚಿಗೆದ್ದೇಳ್ತಾರೆ. ಆ್ಯಂಡ್ ಬೆಂಗಾಲಲ್ಲಿ ಎಕ್ಸ್ಪ್ಲಾಯ್ಟೇಷನ್ ಆಫ್ ಲ್ಯಾಂಡ್ ಲಾರ್ಡ್ಸ್ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ಲೋ ವೇಜಸ್ ಕೊಡ್ತಾ ಹೋಗ್ತಾರೆ ಅಲ್ಲಿ ಕೆಲಸದವ್ರಿಗೆ. ಸೊ ಹಾಗಾಗಿ ಏನಾಗುತ್ತಪ್ಪ ಅಂತಂದರೆ, ದೀಸ್ ಆರ್ ಆಲ್ ದ ಇಲ್ ಎಫೆಕ್ಟ್ಸ್. ಸೊ ಯಾಕೆ ಒಂದು ಪ್ರತಿಭಟನೆ ಆಗುತ್ತಪ್ಪ ಅಂತಂದರೆ ಈ ಒಂದು ಕಾರಣಕ್ಕೆ. ಓಕೆನಾ? ಸೊ ಆಂಧ್ರದಲ್ಲಿ ರೆಡ್ಡಿ ಲ್ಯಾಂಡ್ ಲಾರ್ಡ್ಸ್ ಆ್ಯಂಡ್ ನಿಜಾಮ್ ರಜಾಕ್ಸ್ ಅವರ ಒಂದು ಪ್ರಾಬ್ಲಮ್ ಇರುತ್ತೆ, ಎಕ್ಸ್ಪ್ಲಾಯ್ಟೇಷನ್ ಆಫ್ ಲ್ಯಾಂಡ್ ಲಾರ್ಡ್ಸ್ ಆಗ್ತಾ ಇರುತ್ತೆ. ಓಕೆನಾ? ಸೊ ಬಂಗಾಳದಲ್ಲಿ ಶೋಷಣೆ ಅವರಿಗೆ, ಜಮೀನ್ದಾರ್ಗೆ. ಆ್ಯಂಡ್ ಮಹಾರಾಷ್ಟ್ರದಲ್ಲಿ ಕಡಿಮೆ ಕೂಲಿಯನ್ನು ಕೊಡ್ತಾ ಇರ್ತಾರೆ. ಆಲ್ ಆಫ್ ದೋಸ್ ಥಿಂಗ್ಸ್. ಎಸ್ ಮಕ್ಕಳೇ, ಅರ್ಥ ಆಯ್ತಾ? ಇಟ್ ವಾಸ್ ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿದ್ದೀನಿ. ಸೊ ನಿಮ್ಮ ಇಂಪಾರ್ಟೆಂಟ್ ಕ್ವೆಶನ್ಸ್, ಮೋಸ್ಟ್ ರಿಪೀಟೆಡ್ PYQPs, LBA ಕ್ವೆಶನ್ಸ್, ಸೊ ಎಲ್ಲ ಈ ಕ್ವೆಶನ್ಸ್ಗಳು ಆಗಿದೆ ಮಕ್ಕಳು. ಓಕೆನಾ? ಸೊ ದಯವಿಟ್ಟು ಫುಲ್ ವಿಡಿಯೋನ ನೋಡಿ. ಅಕಸ್ಮಾತಾಗಿ ಎಂಡಿಗೆ ಬಂದರೆ ಮತ್ತೆ ಫಸ್ಟಿಂದ ಹೋಗಿ ನೋಡಿ, ಅರ್ಥ ಆಗಿಲ್ಲ ಅಂತ ಮತ್ತೆ ಹೋಗಿ ನೋಡಿ. ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಹೆವಿ ವೇಟೇಜ್ ಇರುವಂಥ ಚಾಪ್ಟರ್ ಇದು. ಎಷ್ಟು ಈಸಿ ಆಗುತ್ತೋ ಅಷ್ಟು ಈಸಿಯಾಗಿ, ಎಷ್ಟು ಕ್ವಿಕ್ಕಾಗಿ ಆಗುತ್ತೋ ಅಷ್ಟು ಕ್ವಿಕ್ಕಾಗಿ ಮಾಡಿದ್ದೀರಿ. ಎಸ್, ಆ್ಯಂಡ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಥರದ್ದೇ ಇನ್ನಷ್ಟು ವೀಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.